ಕಳೆದ ಬಾರಿ ಈ ಮೋಕ್ಷ ಚಿಂತನೆ ಮಾಡ್ತಾ ಶಂಕರರ ಅಭಿಪ್ರಾಯದವರೆಗೂ ಬಂದಿದ್ವಿ. ಮತ ಅಂತಂದರೆ ಅಭಿಪ್ರಾಯ. ಮತ ಎಂಬ ವರ್ಡ್ ಯೂಸ್ ಮಾಡೋದಕ್ಕಿಂತಲೂ ನಾವು ಅಭಿಪ್ರಾಯ ಅಂತಂಬ ವರ್ಡ್ ಯೂಸ್ ಮಾಡೋಣ. ಯಾಕೆಂದರೆ ಮತ ಎಂಬುದಕ್ಕೆ ನಮ್ಮದೇ ಆದಂಥ ಒಂದು ಡೆಫಿನಿಷನ್ ಇರೋದರಿಂದ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯವನ್ನು ನೋಡ್ತಾ ಬಂದ್ವಿ. ನಾಸ್ತಿಕರ ಅಭಿಪ್ರಾಯ ಏನು, ಮೀಮಾಂಸಕರ ಅಭಿಪ್ರಾಯ ಏನು, ಮತ್ತು ಅಬ್ರಹಾಮಿಕ್ ರಿಲಿಜಿಯನ್ಸ್, ಕ್ರಿಶ್ಚಿಯಾನಿಟಿಯ ಜುಡಾಯಿಸಮ್ ಅಭಿಪ್ರಾಯ ಏನು, ಕ್ರಿಶ್ಚಿಯಾನಿಟಿ ಇಸ್ಲಾಂ ಅಭಿಪ್ರಾಯ ಏನು, ಜೈನ ಬೌದ್ಧ, ಅಲ್ಲಿಂದ ವೈದಿಕ ಅಭಿಪ್ರಾಯಗಳು ಬಂದಿದೆ. ಅದರಲ್ಲಿ ಕಳೆದ ಬಾರಿ ಶಂಕರಾಚಾರ್ಯರ ಅಭಿಪ್ರಾಯವನ್ನು ನಾವು ನೋಡಿದ್ವಿ. ಈ ಅಭಿಪ್ರಾಯಗಳನ್ನೆಲ್ಲ ನೋಡೋ ಕಾಲಕ್ಕೆ ನಾನು ಪ್ರಾರಂಭದಿಂದ ಈ ಅಭಿಪ್ರಾಯಗಳ ವಿಚಾರ ಬಂದಾಗ, ಮತಗಳ ವಿಚಾರ ಬಂದಾಗ ನಾವು ಒಂದೇ ತಲೆಗಿಟ್ಕೋಬೇಕು. ಇದರ ಬಗ್ಗೆ ನಾವು ಹೆಚ್ಚಿನ ಆಳವಾದ ಚಿಂತನೆ ಮಾಡೋ ಕಾಲಕ್ಕೆ ನಮಗೆ ಕೆಲವೊಮ್ಮೆ ನಮ್ಮ ಮನಸ್ಸೇ ಮನಸ್ಸಾಗಲಿ ವಾತಾವರಣ ಆಗಲಿ ಅಲೋ ಮಾಡಲ್ಲ. ಇದನ್ನು ಬಯಾಸ್ಡ್ ಆಗಿಬಿಡುತ್ತೆ. ನಾವು ಹುಟ್ಟಿದ ಮತವೇ ಸರ್ವಶ್ರೇಷ್ಠ ಅಂತಂಬೋ ಫಿಕ್ಸ್ ಆಗಿಬಿಡ್ತೀವಿ ಮುಂಚೆನೇ. ಆ ಥರ ಫಿಕ್ಸ್ ಆಗಿಬಿಟ್ರೆ ಇನ್ನು ತಿಳ್ಕೊಳ್ಳಿಕ್ಕೇನಿಲ್ಲ. ಯಾಕೆಂತಂದರೆ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ, ಆದ ಕಾರಣ ನನ್ನ ಮತ ಬಿಟ್ಟು ಉಳಿದ ಎಲ್ಲ ಮತಗಳು ಅಷ್ಟು ಶ್ರೇಷ್ಠ ಅಲ್ಲ ಅಂತ ಮುಂಚೆನೇ ಡಿಸಿಷನ್ ಬಂದ್ಬಿಟ್ಟ ಮೇಲೆ ಅದರ ಬೇಸ್ ಮೇಲೆ ನಾವು ಎಲ್ಲ ಮತಗಳನ್ನ ಚಿಂತನೆ ಮಾಡ್ತಾ ಹೋದರೆ ನಮಗೆ ಎಲ್ಲ ಮತಗಳ ನೆಗೆಟಿವೇ ಕಾಣ್ತಾ ಹೋಗುತ್ತೆ, ಪಾಸಿಟಿವ್ ಕಾಣಕ್ಕೆ ಹೋಗಲ್ಲ. ಯಾಕಂದರೆ ಮುಂಚೆ ನಾವು ಫಿಕ್ಸ್ ಆಗಿದ್ದೀವಿ. ಅದಕ್ಕೆ ತಿಳ್ಕೊಳ್ಳೋ ಕಾಲಕ್ಕೆ ಅನ್ಬಯಾಸದ ತಿಳ್ಕೊಳ್ಬೇಕು. ಯಾವ ಪೂರ್ವಾಗ್ರಹ ಇರಬಾರ್ದು, ಶುದ್ಧ ಮನಸ್ಸಿರಬೇಕು. ಶುದ್ಧ ಮನಸ್ಸು ಅಂದರೆ ಯಾವುದೂ ಗ್ರೇಟ್ ಅಲ್ಲ, ಎಲ್ಲವನ್ನು ತಿಳ್ಕೊಳ್ತಾ ಇದ್ದೀವಿ ಅಷ್ಟೇ ನಾವು. ಆಮೇಲೆ ಅವಿದ್ಯೆ ಅಂದರೆ ಅರೆ ತಿಳ್ಕೊಂಡು ಒಂದು ಕನ್ಕ್ಲೂಷನಿಗೆ ಬರೋದು ಬೇಡ, ಆಳವಾದ ಚಿಂತನೆ ಮಾಡೋಣ. ಆಮೇಲೆ ದುರಾಗ್ರಹ, ನಾನು ಹುಟ್ಟಿದ ಮತವೇ ಸರ್ವಶ್ರೇಷ್ಠ ಅಂತಂಬೋ ನಂಬಿಕೆಯಿಂದ ಸ್ವಲ್ಪ ಹೊರಗೆ ಬರಬೇಕು. ಎಲ್ಲ ತಿಳ್ಕೊಂಡ ಮೇಲೆ, ಅದನ್ನು ನನ್ನ ಅನುಭವಕ್ಕೆ ತಂದುಕೊಂಡ ಮೇಲೆ ಅನುಭವವೇ ಹೇಳುತ್ತೆ ಯಾವುದು ಶ್ರೇಷ್ಠ ಅಂತ. ಒಂದು ಹಣ್ಣಿನ ಒಂದು ಮರ ಇದೆ ನೋಡಿ, ಮರದ ಒಂದು ಎಸೆನ್ಸ್ ಯಾವಾಗ ಗೊತ್ತಾಗತ್ತೆ? ಅದರ ಹಣ್ಣು ಬಿಟ್ಟ ಮೇಲೆ ಅದು ಏನು ಹಣ್ಣು, ಹೇಗಿದೆ, ಅದರ ರುಚಿ ಹೇಗಿದೆ ಅಂತ ಗೊತ್ತಾಗತ್ತೆ. ಅಸಲು ನೋಡಿದ ತಕ್ಷಣ ಮರದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ, ಅದರ ಅನುಭವ ನಮಗೆ ಹಾಕಬೇಕು. ವೇದವ್ಯಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಯಾವುದೇ ಸಿದ್ಧಾಂತ ಆಗಲಿ ಅಥವಾ ವೇದ ಆಗಲಿ ಯಾವುದೇ ಆಗಲಿ ಅದು ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಶ್ರೇಷ್ಠ ಅಂತಂಬೋದು ಅದರ ಅನುಭವ ನಮಗೆ ಆದಾಗ ನಾವು ಹೇಳಬೇಕು. ಕೇವಲ ನಮಗೆ ಅನುಭವ ಆಗದೆ ಬುದ್ಧಿ ಚಾತುರ್ಯದಿಂದ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂದ್ಕೊಂತ ಹೋದರೆ ಅದು ನಮಗೆ ಅಷ್ಟು ಬುದ್ಧಿಗೆ ಒಂದು ತೃಪ್ತಿ ಅಷ್ಟೇ ಆಗಲಿ, ನಮಗೆ ಅಷ್ಟು ಸಂತೋಷವನ್ನು ಜೀವನ ಪರ್ಯಂತ ನಮಗೆ ಉಪಯೋಗಕರ ಆಗೋದಿಲ್ಲ ಅಂತಂಬೂ ಮಾತು. ಹಾಗಾಗಿ ಇಲ್ಲಿ ನಾವು ಮಾಡ್ತಾ ಇರುವಂಥ ಪ್ರಯತ್ನ ತುಂಬ ವಿವಾದಾಸ್ಪದವಾದದ್ದು. ಹಾಗಾಗಿ ದುರಾಗ್ರಹ ಅಂದರೆ ನಾವು ಹುಟ್ಟಿದ ಮತಕ್ಕೆ ಅಗೇನೆಸ್ಟ್ ಆಗಿದೆ ಅಂತಂಬೋದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಆದರೆ ನನ್ನ ವಿನ್ನಪ ಏನಂತಂದರೆ ಆಳವಾಗಿ ಚಿಂತನೆ ಮಾಡಿದ ಮೇಲೆ ಅದು ಬರಬೇಕು ಅಂತ ನಂದು. ವೇದ ಮತಗಳು ಎಲ್ಲ ಆಸ್ತಿಕ ಮತಗಳೇ, ಎಲ್ಲವನ್ನು ವೇದವನ್ನು ಫಾಲೋ ಆಗೋರೆ. 3 ಜನ ಅಭಿಪ್ರಾಯಗಳಿಗೂ ಕೂಡ ಬ್ರಹ್ಮಸೂತ್ರ ಭಾಷ್ಯವೇ ಮೇಯ್ನ್ ಆಧಾರ. ಮಾಯಾವಾದ, ಶರೀರವಾದ, ತತ್ವವಾದ, ಇದರ ವಿಚಾರವನ್ನು ನಾವು ಹಲವಾರು ಹಿಂದಿನ ಕ್ಲಾಸಲ್ಲಿ ನೋಡ್ತಾ ಬಂದ್ವಿ. ನಾವು ಒಂದು ಅಭ್ಯಾಸವನ್ನು ನಾವು ಬೆಳೆಸಿಕೊಂಡಿದ್ದೇವೆ. ಯಾವುದು ಲೇಟೆಸ್ಟಾಗಿ ಬರುತ್ತೋ ಅದಕ್ಕೆ ನಾವು ಸ್ಟಿಕ್ ಆಗ್ತೇವೆ. ನಮ್ಮ ಅನುಭವ ಇದನ್ನೇ ಹೇಳುತ್ತೆ. ಕಂಪ್ಯೂಟರ್ ಇಂಟ್ರಡ್ಯೂಸ್ ಮಾಡಿದಾಗ ನಮಗೆ ಹಳೇದು ಯಾರಾದರೂ ಗೊತ್ತಿದ್ದರೆ, ಅವರು ಕಂಪ್ಯೂಟರ್ ಯೂಸ್ ಮಾಡೋದು ಗೊತ್ತಿದ್ದರೆ, ಹಳೇದಿತ್ತು, ಆ ಹಳೆಯ ಯೂಸ್ ಮಾಡಿದಂಥವರಿಗೆ ಹೊಸದನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ವಿಂಡೋಸ್ 95, ವಿಂಡೋಸ್ XP, ವಿಂಡೋಸ್ 98 ಈ ಥರ ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಯಾರಾದರೂ ಕಲ್ತವರೇನಾದರೂ ಅವರ ಆಫೀಸ್ ಕೆಲಸದಲ್ಲಾಗಲಿ, ಆವಾಗೆಲ್ಲ ಮನೆಗೆ ಪರ್ಸ್ನಲ್ ಕಂಪ್ಯೂಟರ್ ಎಂಬೋ ಇಲ್ಲವೇ ಇಲ್ಲ. ಎಲ್ಲೋ ಆಫೀಸಲ್ಲೋ ನೆಟ್ಟಲ್ಲಿ ಇಂಟರ್ನೆಟ್ ಸೆಂಟರ್ಲೋ ನೋಡಬೇಕಷ್ಟೇ. ಮನೆಗೆ ಕೊಂಡುಕೊಳ್ಳೋಷ್ಟು ಆರ್ಥಿಕ
ಸಪೋರ್ಟ್ ಯಾರಿಗೂ ಇದ್ದಿಲ್ಲ ಅವಾಗ. ಈಗ ಪ್ರತಿಯೊಬ್ಬರ ಮನೆಗೆ 1ರಿಂದ 4 ಲ್ಯಾಪ್ಟಾಪ್ ಇದೆ. ಸೊ ಹಿಂದೆ ಯೂಸ್ ಮಾಡಿದವರಿಗೆ ವಿಂಡೋಸ್ XP, ವಿಂಡೋಸ್ 95 ಇದ್ರ ಮೇಲೆ ನಾವು ಕಲ್ತಿರ್ತೇವೆ. ಆದರೆ ಇವತ್ತು ಅದನ್ನು ನಾವು ಯಾರೂ ಬಳಸ್ತಾ ಇಲ್ಲ. ಅದು ಒಳ್ಳೆಯದಲ್ಲ, ಅದು ಕೆಟ್ಟದ್ದು ಅಂತ ಅನ್ನೋಣವಾ, ಅದನ್ನಲ್ಲೇ ಕಲ್ತಿದ್ದು. ಲೇಟೆಸ್ಟ್ ವಿಂಡೋಸ್ 11 ಇದೆ, ನಾಳೆ ವಿಂಡೋಸ್ 12 ಬರ್ಬೋದು, 13, 14 ಎಷ್ಟು ಬರ್ತೋ ಗೊತ್ತಿಲ್ಲ, ಬರ್ತಾ ಇರುತ್ತೆ. ಆದರೆ ಯಾವುದು ಹೊಸತಾಗಿ ಬರುತ್ತೋ, ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಯಾವುದು ಉಪಯೋಗ ಆಗುತ್ತೋ ಅದಕ್ಕೆ ನಾವು ಹೊಂದಿಕೊಂಡು ಹೋಗಿದ್ದೇವೆ. ವಿಂಡೋಸ್ 98 ಶ್ರೇಷ್ಠ, ಯಾಕೆಂದರೆ ನಾನು ಅದನ್ನು ಮೊದಲು ಕಲ್ತಿದ್ದು, ನಾನು ಮೊದಲು ಕೊಂಡುಕೊಂಡಂಥ ಲ್ಯಾಪ್ಟಾಪಲ್ಲಿ ವಿಂಡೋಸ್ 98 ಇತ್ತು, ಆದ ಕಾರಣ ಬೇರೆ ಎಷ್ಟು ಆಪ್ರೇಟಿಂಗ್ ಸಿಸ್ಟಮ್ ಬಂದರೂ ನನಗೆ ಬೇಕಾಗಿಲ್ಲ ಅಂತಂದರೆ ನಿಮಗೆ ಲೇಟೆಸ್ಟ್ ಫೀಚರ್ಸ್ ವರ್ಕ್ ಆಗಲ್ಲ. ಅಷ್ಟೇ ವಿಂಡೋಸ್ 7, ವಿಂಡೋಸ್ 8 ಯೂಸ್ ಮಾಡಿರೋರಿಗೆ ಈಗ ಲೇಟೆಸ್ಟ್ ವಿಂಡೋಸ್ 11 ಬಂದಿದೆ, 64 ಬಿಟ್ ಆಪ್ರೇಟಿಂಗ್ ಸಿಸ್ಟಮ್. ನಿಮ್ಮ ಹಳೆಯ ಕಂಪ್ಯೂಟರಲ್ಲಿ ಯೂಸ್ ಮಾಡಿದಂಥ ಸಾಫ್ಟ್ವೇರ್ ಯಾವುದೂ ಇದರ ಕೆಲಸ ಮಾಡಲ್ಲ. ಆದರೆ ನಾವು ಹೊಂದ್ಕೊಂಡಿದ್ದೀವೇ ಇಲ್ಲ. ಹಳೆ ಸಾಫ್ಟ್ವೇರ್ 16 ಬಿಟ್ ಸಾಫ್ಟ್ವೇರ್ಸ್ ಯಾವುದೂ ಕೂಡ ಲೇಟೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಕೆಲಸ ಮಾಡಲ್ಲ. ಅಷ್ಟೇ ನೆನ್ನೆ ಮೊನ್ನೆ ಅನೌನ್ಸ್ಮೆಂಟ್ ಇದೆ, ಯಾರಾದರೂ ಹಳೆ ಐಫೋನ್ ಯೂಸ್ ಮಾಡ್ತಾಯಿದ್ರೆ, iOS 6, ಐಫೋನ್ 6S ಯೂಸ್ ಮಾಡೋಂಗಿದ್ರೆ ಅವರಿಗೆ ವಾಟ್ಸ್ಯಾಪ್ ವರ್ಕ್ ಆಗಲ್ಲ ಅಂತಂಬುದೊಂದು ಸ್ಟೇಟ್ಮೆಂಟ್ ಬಂತು. ಆದರೆ ನಾವು ಹೊಸತಕ್ಕೆ ನಮ್ಮ ಕೆಲಸಗಳಾಗಬೇಕಷ್ಟೇ, ಅದನ್ನು ಯಾವುದನ್ನು ಯೂಸ್ ಮಾಡ್ತಾ ಇದ್ದೇವೆ ನಮಗೆ ಅವಶ್ಯಕತೆ ಇಲ್ಲ, ನಾವಿಲ್ಲೇನು ಬಯಾಸ್ರಿಲ್ಲ. ಹಾಗೆ ಹೊಸದು ಯಾವುದು ಬಂತೀವೋ ಹಾಗೆ ಅಪ್ಡೇಟ್ ಮಾಡಿಕೊಡ್ತೀವೋ, ಮೊಬೈಲಲ್ಲಾಗ್ಬೋದು, ಕಂಪ್ಯೂಟ್ರಲ್ಲಾಗ್ಬೋದು. ಅಸಲು ಸಾಫ್ಟ್ವೇರ್ ಹೊಸದಾಗಿ ಏನಾದರೂ ಬಂದ್ರೇ ನಾವು ಅಪ್ಡೇಟ್ ಮಾಡಿಕೊಳ್ತೇವೆ. ಹಳೆದನ್ನು ನಾವೇನು ಯೂಸ್ ಮಾಡಲ್ಲ, ಬಿಕಾಸ್ ಆಫ್ ಸೆಕ್ಯೂರಿಟಿ ರಿಸ್ಕ್. ಅವರೇ ಹೇಳ್ತಾರೆ ಸೆಕ್ಯೂರಿಟೀಸ್ ಇದೆ, ಅಪ್ಡೇಟ್ ಮಾಡ್ಕೊಳ್ಳಿ ನೀವು ಅಂತ. ಎಲ್ಲದಕ್ಕೂ ಅಪ್ಡೇಟ್ ಮಾಡಿಕೊಡ್ತಾ ಇದ್ದೇವೆ. ಆದರೆ ಈ ಮೋಕ್ಷದ ಅಭಿಪ್ರಾಯದಲ್ಲಿ ಎಷ್ಟೋ ಬೆಳವಣಿಗೆ ಬಂದಿದೆ. ಈಗ ಶಂಕರಾಚಾರ್ಯರ ನಂತರ ಮತ್ತೆ ಬಂದಂಥ ಆಚಾರ್ಯರು ಅದನ್ನು ತುಂಬ ಬೆಳೆಸಿದ್ದಾರೆ. ಅಷ್ಟು ಮಾತ್ರ ಅವರನ್ನು ಒಪ್ಪಿಕೊಂಡಷ್ಟು ಮಾತ್ರಕ್ಕೆ ಶಂಕರಾಚಾರ್ಯರನ್ನು ತಪ್ಪು ಹಿಡಿದಂಗಲ್ಲ, ಅಪ್ಡೇಟೆಡ್, ಲೇಟೆಸ್ಟ್ ಇದು. ಯಾಕೆಂದರೆ ಶಂಕರಾಚಾರ್ಯರ ಕಾಲಕ್ಕೆ ಇಷ್ಟು ಇನ್ನೋವೇಟಿವ್ ಆಗಿ ಆಲೋಚನೆ ಮಾಡೋರು ಇಲ್ಲ. ಈಗ ಲೇಟೆಸ್ಟಾಗಿ ಆಲೋಚನೆ ಮಾಡೋದು ಬಂದಿದೆ. ಒನ್ಸ್ ಅಪನ್ ಎ ಟೈಮ್ ಇಂಟರ್ನೆಟ್ ಇಲ್ಲ, ವಾಟ್ಸಪ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ಈಗ ಬಂದಿದಲ್ವ. ಒನ್ಸ್ ಅಪನ್ ಎ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಇಲ್ಲ ಇವಾಗ ಇದಲ್ವ, ನಾವು ಒಪ್ಕೊಂಡಿದ್ದೀವಲ್ಲ. ಹೊಸದಕ್ಕೆಲ್ಲ ಅಭ್ಯಾಸ ಮಾಡ್ಕೋತಿದ್ದೀವಲ್ಲ. ಹಿಂದಿನ ಕಾಲ ಎಲ್ಲ ಪೇಪರ್ ವರ್ಕೇ, ಇವತ್ತೆಲ್ಲ ಕೂಡ ಸಾಫ್ಟ್ ಕಾಪಿ. ಯಾರಿಗೂ ಪೇಪರ್ ವರ್ಕ್ ಇಲ್ಲವೇ ಇಲ್ಲ. ಈಗ ಎಲ್ಲರೂ ಕೂಡ ಸಾಫ್ಟಲ್ಲೇ ಹೋಗ್ತಾ ಇದ್ದೀವಲ್ಲ. ಕರೆನ್ಸಿ ನೋಟ್ ನಾವು ಯೂಸ್ ಮಾಡ್ತಾ ಇಲ್ಲ. ನಾವು ಹಳೆ ಕಾಲದಲ್ಲಿ ಕರೆನ್ಸಿ ನೋಟ್ ಯೂಸ್ ಮಾಡ್ತಾ ಇದ್ವಿ, ಈಗೆಲ್ಲ ಗೂಗಲ್ ಪೇ, ಫೋನ್ಪೇ, ನೆಟ್ ಬ್ಯಾಂಕಿಂಗ್ ಅಭ್ಯಾಸ ಮಾಡ್ಕೊಂಡಿವಲ್ಲ. ನಮಗೆ ಕೆಲಸ ಯಾವುದು ಸುಲಭ ಆಗುತ್ತೋ ಅದನ್ನು ನಾವು ಅಪ್ಡೇಟ್ ಮಾಡಿಕೊಡ್ತಾ ಇದ್ದೇವೆ. ಬಟ್ ಆಧ್ಯಾತ್ಮಿಕ ವಿಚಾರದಲ್ಲಿ ಯಾಕೆ ಅಪ್ಡೇಟ್ ಮಾಡ್ಕೊಳ್ತಿಲ್ಲ ಅಂತಂಬ ಪ್ರಶ್ನೆ ಕೂಡ ಬಂತು. ಯಾಕೆ ಅಪ್ಡೇಟ್ ಮಾಡ್ಕೊಳ್ತಿಲ್ಲ ಅಂತಂದರೆ ಅದರಿಂದ ನಮಗಾಗುವಂಥದ್ದೇನೂ ಇಲ್ಲ. ಇದು ಕೇವಲ ವಾದ ಪ್ರತಿವಾದಗಳಿಗೆ ಮಾತ್ರ, ಕೇವಲ ಏನಾದರೂ ಪ್ರಶ್ನಾರ್ಥಗಳಿಗೆ ಸುಮ್ಮನೆ ಸ್ಪೀಚ್ ಕೊಡೋದಕ್ಕೆ, ಅಥವಾ ಏನಾದರೂ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಮಾಡಿ ಏನೋ ಶಾಸ್ತ್ರ ಓದಿದವನ ಮನೆ ಕರೆಸಿದಾಗ ಬಂದಂಥ ವಿಚಾರವೇ ಹೊತ್ತು ನಮ್ಮ ದೈನಂದಿಕ ಜೀವನದಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ ಮತಾಚಾರ್ಯರು ಹೇಳಿದ ಅಭಿಪ್ರಾಯಗಳು ಎಲ್ಲಿ ಉಪಯೋಗ ಆಗುತ್ತೆ? ಆಗೋದಿಲ್ಲ. ಈ ಥರ ಬಂದಾಗ ಮತಾಚಾರ್ಯರ ವಾದನೆಗಳು ನೋಡೋಣ. ಯಾವ ಮತಾಚಾರ್ಯರಾಗಲಿ, ನಾವು ಫಸ್ಟ್ ಪ್ರಾರಂಭದಲ್ಲಿ ಮೋಕ್ಷ ವಿಚಾರಕ್ಕೆ ಬಂದಾಗ ಮೋಕ್ಷದ ಡೆಫಿನೇಷನ್ ಏನು ಹೇಳಿದ್ವಿ? ಮೋಕ್ಷ ಅಂತಂದರೆ ಸುಖದ ಮೂಲವನ್ನು ಹುಡುಕುವುದು. ಅದು ಲೌಕಿಕ ಆಗಬಹುದು, ಆಧ್ಯಾತ್ಮಿಕ ಆಗಬಹುದು. ಯಾರ ಸುಖ ಎಲ್ಲಿ ಎಕ್ಸ್ಟ್ರೀಮ್ ಆಗಿರುತ್ತೆ ಅದನ್ನು ಹುಡುಕೊಳ್ತಾ ಹೋಗೋದನ್ನೇ ಮೋಕ್ಷ. ಮೋಕ್ಷ ಅನ್ವೇಷಣೆ. ಮೋಕ್ಷ ಅಂತಂದರೆ ಪ್ಲೇಸ್ ಅಲ್ಲ, ಮೋಕ್ಷ ಅಂತಂದರೆ ಅದೊಂದು ಸ್ಟೇಟ್ ಅಲ್ಲ. ಸುಖದ ಮೂಲವನ್ನು ಹುಡುಕುವಂಥ ಇನ್ವೆಸ್ಟಿಗೇಷನ್ ಮೋಕ್ಷ ಅಂತಂದರೆ. ಆ ಪ್ರಯತ್ನಗಳು ಬಹಳ ನಡೆದಿದೆ. ನಾಸ್ತಿಕರಿಂದ, ಮೀಮಾಂಸಕರಿಂದ ಅಲ್ಲಿವರೆಗೂ ಅಬ್ರಹಾಮಿಕ್ ರಿಲಿಜನ್ಸ್ವರೆಗೂ ನಮಗೆ ಮೋಕ್ಷ ಅಂತಂದರೆ ಸ್ವರ್ಗವೇ. ಇಲ್ಲಿ ನಮಗೆ ಸಾಂಸಾರಿಕದಲ್ಲಿ ಸುಖ ಏನಿದೆ ಇದಕ್ಕಿಂತಲೂ 100ರಷ್ಟು ಜಾಸ್ತಿ ಸುಖ ಅಲ್ಲಿರುತ್ತೆ, ಅದನ್ನು ಪಡೆಯೋದೇ ನಮ್ಮ ಗೋಲ್ ಅಂತಂಬೋದು ಬಂದಿತ್ತು. ಸ್ವರ್ಗ ಸುಖವನ್ನು ಪಡಿಬೇಕು. ಜ್ಯೋತಿಷ್ಠೋಮಾದಿ ಯೋಗಗಳಲ್ಲಿ ಯಾಕೆ ಮಾಡೋದು? ಸ್ವರ್ಗ ಸುಖವನ್ನು ಪಡಿಲಿಕ್ಕೆ. ಅದು ಎಕ್ಸ್ಟ್ರೀಮ್ ಆಗಿರುತ್ತೆ. ಆದರೆ ಕ್ಷೀಣೆ ಪುಣ್ಯ ಮತ್ಯಲೋಕೆ ಅದು ಕೂಡ ಶಾಶ್ವತ ಅಲ್ಲ, ಅಲ್ಲಿಂದ ಕೆಳಗೆ ಬಿದ್ದುಬಿಡಬೇಕಾಗತ್ತೆ. ಶಾಶ್ವತವಾದಂಥ ಮೋಕ್ಷ ಬೇಕು. ನಿದ್ದೆಯಲ್ಲಿ ಹೇಗೆ ಬರೀ ಆನಂದವೇ ಇರುತ್ತೋ,
ನಿದ್ದೆಯಲ್ಲಿ ಹೇಗೆ ಸ್ವಲ್ಪ ಕೂಡ ದುಃಖ ಇರುವುದಿಲ್ವೋ ಆ ಥರದ ಆನಂದವನ್ನು ನಿತ್ಯ ಜೀವನದಲ್ಲಿ ಗಳಿಸೋದು ಹೇಗೆ ಅಂತಂಬೋ ಪ್ರಯತ್ನ ನಡೆದಿದ್ದೇ ಈ ವೈದಿಕ ಪರಂಪರೆಯಿಂದ. ಶಂಕರಾಚಾರ್ಯರ ಸಿದ್ಧಾಂತದಿಂದ ಮೇಯ್ನ್ ಇದನ್ನಿಟ್ಕೊಂಡ್ರು. ತಾತ್ಕಾಲಿಕವಾದಂಥ ನಮಗೆ ಸುಖ ಬೇಡ, ಶಾಶ್ವತವಾದಂಥ ಸುಖ ಬೇಕು. ಹಾಗಾಗಿ ಆ ಸುಖದ ಎಕ್ಸ್ಟ್ರೀಮ್ ಸ್ಟೇಟ್ ಬಗ್ಗೆ ಆಲೋಚನೆ ಮಾಡೋದರಲ್ಲಿ ಆಚಾರ್ಯರ ಅಭಿಪ್ರಾಯಗಳೆಲ್ಲ ತಿಳಿಸಿದರು. ಎಕ್ಸ್ಟ್ರೀಮ್. ಈಗ ಸದ್ಯ ನಾವ್ಯಾರೂ ಮೋಕ್ಷಕ್ಕೆ ಹೋಗೋರಲ್ಲ, ಆ ಹಾದಿಯಲ್ಲೂ ಇಲ್ಲ, ಕೇವಲ ಡಿಸ್ಕಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಇದು ನಮ್ಮ ಸುಖದ ಕೊನೆಯ ತುದಿ. ಆ ಸ್ಥಿತಿ ಹೇಗಿರುತ್ತೆ ಅದಕ್ಕೆ ಅಲ್ಟಿಮೇಟ್ ಅಷ್ಟೇ, ಅದಕ್ಕೆ ಮೇಲೆ ಇನ್ನು ಇಲ್ಲ. ಆ ಎಕ್ಸ್ಟ್ರೀಮ್ ಸುಖ ಅಂತಂಬುದು ಹೇಗಿರುತ್ತೆ ಅಂತ ತಿಳಿಸೋದ್ರಲ್ಲಿ ಈ 3 ಮತಾಚಾರ್ಯರು ಕೂಡ ಅವರವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾಕೆ ಬೇಕು ಈಗ ಮೋಕ್ಷ ಪ್ರಯತ್ನ ಮಾಡ್ತಾ ಇಲ್ಲದ ಮೇಲೆ ಅಷ್ಟು ಎಕ್ಸ್ಟ್ರೀಮ್ ಸುಖ ಯಾಕೆ ಬೇಕು ಅಂತಂದರೆ, ನಮಗೆ ಫಲ ಎಂಬುದು ಗೊತ್ತಿದ್ರೆ ತಾನೆ ಪ್ರಯತ್ನ ಮಾಡಲಿಕ್ಕೆ. ಯಾವುದೇ ಒಂದು ಕೆಲಸದಿಂದ ನನಗೇನು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡ ಮೇಲೆ ಮತ್ತೆ ಪ್ರಯತ್ನ ಆಗುತ್ತೋ ಇಲ್ವೋ ಬೇರೆ ವಿಷಯ. ಇದರಿಂದ ಇಷ್ಟ ಆಗುತ್ತೆ, ಈ ಉದ್ಯೋಗ ಮಾಡಿದ್ರೆ ಇಷ್ಟು ಸಂಬಳ ಬರುತ್ತೆ ಅಂತಂದ ಮೇಲೆ ಆ ಉದ್ಯೋಗ ಪಡೆಯೋದಕ್ಕೆ ಬೇಕಾದ ಓದನ್ನು ಓದ್ತೇವೆ ನಾವು. ಈ ಬಿಸ್ನೆಸ್ ಮಾಡಿದರೆ ಇಷ್ಟು ಇದಾಗತ್ತೆ ಅಂತಂದ್ರೇ ಆ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾದಂಥ ಸ್ಕಿಲ್ಲನ್ನು ನಾವು ಬೆಳೆಸ್ಕೊಳ್ತೇವೆ ನಾವು. ಹಾಗೆ ಈ ಥರ ಹೋದರೆ ಇಷ್ಟು ಎಕ್ಸ್ಟ್ರೀಮ್ ಪುಣ್ಯ ಬರುತ್ತೆ ಅಂತಂದ ಮೇಲೆ ಆ ಹಾದಿಯಲ್ಲಿ ನಾವು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಮೋಕ್ಷದ ಸುಖದ ಎಕ್ಸ್ಟ್ರೀಮ್ ಸ್ಟೇಟ್ಗಳ ಬಗ್ಗೆ 3 ಜನರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇವರು 3 ಜನ ಭಾಳ ಜನ ಹೇಳಿದ್ದಾರೆ. ಅದರಲ್ಲಿ 3 ಆಚಾರ್ಯರು ಹೇಳಿದಂತೂ ತುಂಬ ಪ್ರಸಿದ್ಧಿಯಾಗಿ ನಿಂತಿತು. ಭಾಳ ಜನ ಆಚಾರ್ಯರು ಇದರ ಬಗ್ಗೆ ರಿಸರ್ಚ್ಗಳು, ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿದ್ದಾರೆ. ಆದರೆ ನಮ್ಮ ಹತ್ರ ಇರೋ ಡೇಟಾ ಪ್ರಕಾರ ಅಪ್ಡೇಟೆಡ್ ಮೆಜಾರಿಟಿ ಪೀಪಲ್ ಒಪ್ಪಿಕೊಂಡಿರುವುದು ಮಾತ್ರ 3 ಮತಾಚಾರ್ಯರ ಹೇಳಿದಂಥ ವಿಚಾರವನ್ನು. ಸದ್ಯಕ್ಕೆ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ರೆಡಿ ಇಲ್ಲ. ಮೋಕ್ಷ ಮತ್ತೆ ಮೊದಲು ಮನುಷ್ಯರಾಗೋಣ. ಯಾಕೆಂದರೆ ಮನುಷ್ಯರಿಗೆ ತಾನೇ ಮೋಕ್ಷ. ನಮ್ಮ ಸುತ್ತುಪಕ್ಕಲ್ಲಿರುವಂಥ ನಾಯಿ, ಜಿಳ್ಳೆ, ಬೆಕ್ಕು ಇವುಗಳು ಯಾವೂ ಕೂಡ ಮೋಕ್ಷಕ್ಕೆ ಅರ್ಹರಾದಂಥ ಪದಾರ್ಥ ಅಲ್ಲ. ಮನುಷ್ಯ ಮಾತ್ರವೇ ಮೋಕ್ಷಕ್ಕೆ ಅರ್ಹ, ಯೋಗ್ಯ, ಕ್ವಾಲಿಫೈಡ್ ಸೌಲ್. ಈ ಜೀವ ಅಥವಾ ಕ್ವಾಲಿಫೈಡ್ ಜೀವವೇ ಎಲ್ಲದ್ರಾಗೂ ಜೀವ ಇರುತ್ತೆ, ಇರುವೆನಾಗೂ ಜೀವ ಇರುತ್ತೆ. ಅದಕ್ಕೇನು ಮೋಕ್ಷಕ್ಕೆ ಅದೇನು ಪ್ರಯತ್ನ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಅರ್ಥವೂ ಆಗೋದಿಲ್ಲ. ಮನುಷ್ಯ ಮಾತ್ರವೇ. ಸೊ ಮನುಷ್ಯ ಮಾತ್ರವೇ ಮಾಡಬೇಕು ಅಂತಂದರೆ ಫಸ್ಟ್ ಮನುಷ್ಯ ಆಗಬೇಕು ತಾನೆ. ಮನುಷ್ಯ ಆಗಲಿಕ್ಕೆ ಬೇಕಾದಂಥ ಒಂದು ಮಾರ್ಗನಿರ್ದೇಶನ ಕೂಡ ಈ ಆಚಾರ್ಯರು ಮಾಡ್ತಾರೆ. ಹಾಗಾಗಿ ಮೊದಲು ಮನುಷ್ಯರಾಗೋಣ, ಮನುಷ್ಯರಾದ ಮೇಲೆ ಮತ್ತೆ ಮೋಕ್ಷವನ್ನು ಬಗ್ಗೆ ಆಲೋಚನೆ ಮಾಡೋಣ. ಈಗ ಕೇವಲ ನಾವು ಇವಾಗ ಡಿಸ್ಕಸ್ ಮಾಡೋದು ಕೇವಲ ಏನಂತಂದರೆ ಆ ಸುಖದ ಎಕ್ಸ್ಟ್ರೀಮ್ ಸ್ಟೇಟ್ ಹೇಗಿರುತ್ತೆ ಅಂತ ತಿಳ್ಕೊಂಡು ಮತ್ತು ನಾವು ಪ್ರಯತ್ನ ಮಾಡಲಿಕ್ಕೆ ಅನುಕೂಲ. ಅದರ ಬಗ್ಗೆ ವಾದನೆಗಳು ಬೆಳೆದಿದೆ. ಅಷ್ಟೇ ಆಗಿ ಇದರಲ್ಲಿ ವಾದ ಮಾಡಿಕೊಂಡು ಒಬ್ಬರನ್ನೊಬ್ಬರು ಜಗಳ ಮಾಡಿಕೊಂಡು ಇದೆಲ್ಲ ಕೂಡ ಇಂಡಿವಿಜುವಲ್ ಆಗಿ ನಡೆಯುವಂಥ ಪ್ರಯತ್ನ. ಸಾರ್ವಜನಿಕರು ಸೇರಿ ಎಲ್ಲರೂ ಕಲಿತು ಒಂದೇ ಸಲ ಸ್ವರ್ಗಕ್ಕೆ ಹೋಗೋಣ ಆ ಪ್ರಯತ್ನ ಅಲ್ಲ ಇಲ್ಲಿ. ಯಾರಿಗೆ ಅವರು ಮಾಡಿಕೊಳ್ಳಬೇಕಾದಂಥ ಸಾಧನೆ, ಒಬ್ಬರ ಸಾಧನೆ ಇನ್ನೊಬ್ಬರಿಗೆ ಮ್ಯಾಚ್ ಆಗಲ್ಲ. ಹಾಗಾಗಿ ಇದು ಅಂತರಂಗದಲ್ಲಿ ನಡಿಬೇಕು, ಬಾಹ್ಯದಲ್ಲಿ ತೋರಿಸಿಕೊಳ್ಳೋದಲ್ಲ. ಶಂಕರಾಚಾರ್ಯನ ನಾನು ಸಿದ್ಧಾಂತ ನನಗಿಷ್ಟ ಆಗಿದೆ, ಅವ್ರನ್ನ ಫಾಲೋ ಆಗ್ತಾ ಇದ್ದೇವೆ ಅಂತಂದರೆ ಅವರು ಹೇಳಿದ ವಿಚಾರವನ್ನು ಅಂತರಂಗದಲ್ಲಿ ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಅನುಭವವನ್ನು ಪಡೆಯೋದು ನಾವು ಪ್ರಯತ್ನ ಮಾಡಬೇಕೇ ಹೊತ್ತು ಅವ್ರು ಹಾಕಿದಂಗೆ ತ್ರಿಪುಂಡ್ರ ಹಾಕೋಣ, ಅವರು ಸ್ಥಾಪನೆ ಮಾಡಿದಂಥ ಪ್ಲೇಸಲ್ಲೇ ನಾವು ಹೋಗೋಣ, ಅಲ್ಲಿ ಪ್ರದಕ್ಷಿಣ ನಮಸ್ಕಾರ ಮಾಡೋಣ, ಮಂಗಳಾರತಿ ಮಾಡೋಣ, ಇದೆಲ್ಲ ದೈಹಿಕವಾಗಿ ಎಕ್ಸ್ಟರ್ನಲ್ಲ ಮಾಡಿ ಇದರಿಂದ ಜಾಸ್ತಿ ಹೆಲ್ಪ್ ಏನಾಗಲ್ಲ. ನಿಜವಾಗಿ ಫಾಲೋ ಆಗಬೇಕಂದ್ರೆ ಇದೆ, ವ್ಯಕ್ತಿಯನ್ನು ಫಾಲೋ ಆಗೋದಲ್ಲ, ವಿಷಯವನ್ನು ಫಾಲೋ ಆಗಬೇಕು. ಗುರುಗಳನ್ನು ಫಾಲೋ ಆಗೋದಲ್ಲ, ಗುರುಗಳು ಹೇಳಿದ್ದನ್ನು ಫಾಲೋ ಆಗಬೇಕು. ಇದು ನಮ್ಮ ತಲೆಗೆ ಬರಬೇಕು. ಇಲ್ಲದಿದ್ದರೆ ಯಾರೋ ಒಬ್ಬ ಮತಾಚಾರ್ಯನ ಫಾಲೋ ಆಗ್ತಾ ಇದ್ದೀವಿ ಅಂತಂದರೆ ಅವ್ರು ಏನು ಧರಿಸಿದ್ರೋ ನಾವು ಅದೇ ಧರಿಸೋಣ, ಅವ್ರು ಎಲ್ಲಿಗೆ ಹೋದರೂ ನಾವು ಅಲ್ಲಿಗೆ ಹೋಗೋಣ, ಅವರು ಹೇಗೆ ಆ್ಯಕ್ಷನ್ ಮಾಡೋ ನಾವು ಹಾಗೆ ಆ್ಯಕ್ಷನ್. ಇದು ಅಲ್ಲ, ಅವರು ಹೇಳಿದ್ದನ್ನು ಫಾಲೋ ಆಗಬೇಕು. ಸ್ಕೂಲ್ನಲ್ಲಿ ಕನ್ನಡ ಟೀಚರು, ತೆಲುಗು ಟೀಚರ್ ಯಾರು ಬರ್ತಾನೆ, ಪಾಠ ಹೇಳ್ಕೊಟ್ಟು ಹೋಗ್ತಾನೆ. ಹಳೆ ಕಾಲದಲ್ಲಿ ಅವರು ಕಚ್ಚೆ ಉಟ್ಟುಕೊಂಡು ಹೀಗೆ ಬರ್ತಿದ್ರು, ಈಗೆಲ್ಲ ಪ್ಯಾಂಟ್ ಹಾಕ್ಕೊಳ್ತಿದ್ದಾರೆ. ಈಗ ಆ ಟೀಚರು ಹೇಳಿದ್ದನ್ನು ನಾವು ಫಾಲೋ ಆಗಿ ನಾವು ಎಕ್ಸಾಮಿನೇಷನ್ ಬರೆದು ಉದ್ಧಾರ ಆಗಬೇಕು ಅಂತಂದರೆ ಅವ್ರು ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುಸ್ತಕದಲ್ಲಿ ಓದಿ ಪರೀಕ್ಷೆಯಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡಿದರೆ ನಮಗೆ ಮಾರ್ಕ್ಸ್ ಬರುತ್ತೆ. ಅವರನ್ನು ಫಾಲೋ ಆಗೋದು ಅಂದರೆ ಏನು?
ಅವರು ಹಾಕಿದಂಗೆ ಡ್ರೆಸ್ ಮಾಡಿಕೊಳ್ಳೋಣವಾ? ಅವರು ಹೇಗೆ ಅವರು ಆ್ಯಟಿಟ್ಯೂಡ್ ಹೇಗಿರ್ತಾರೆ ಹಾಗೆ ನಾವು ಬೆಳೆಸಿಕೊಳ್ಳೋಣವಾ? ಅವರು ಹೇಗೆ ಮಾತಾಡ್ತಾರೆ ಹಾಗೆ ಇಮಿಟೇಟ್ ಮಾಡಿ ಅವರನ್ನು ಕಾಮೆಂಟ್ ಮಾಡೋಣವಾ? ಅಲ್ವಲ್ಲ. ಇದು ಅಲ್ಲ. ನಾವು ನಿಜವಾಗಿ ಫಾಲೋ ಆಗಬೇಕಾದಂದರೆ ಅವರ ಮಾತುಗಳನ್ನು ಅವ್ರು ಏನು ಹೇಳಿದ್ದಾರೆ ಅದನ್ನು ಅನುಭವಿಸೋಣ. ಎಷ್ಟು ಅರ್ಥ ಆಗ್ತದೋ ಅಷ್ಟೇ. ಎಲ್ಲ ಅನುಭವಿಸ್ಬೇಕು ಅಂತ ನಮಗಾಗಲ್ಲ. ನಮಗೆ ಎಷ್ಟು ಯೋಗ್ಯತೆ ಇದೆ, ಎಷ್ಟು ಹಿಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ ಅಷ್ಟನ್ನು ಫಾಲೋ ಹೋಗೋಣ. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಇದೇ ಜನ್ಮ ಲಾಸ್ಟ್ ಅಂತ ಯಾರಿಗೇನು ಇಲ್ವಲ್ಲ. ಅಟ್ಲೀಸ್ಟ್ ಮನುಷ್ಯರಿಗೆ ನೆಕ್ಸ್ಟ್ ಅವಕಾಶ ಆದರೂ ಇದೆ. ಬೇರೆ ಪ್ರಾಣಿಗಳಿಗೆ ಅವಕಾಶ ಎಷ್ಟು ಜನ್ಮ ಇದ್ದರೂ ಅವಕಾಶ ಏನಿರಲ್ಲ, ಅದಕ್ಕೆ ಎಲ್ಲ ಮರ್ತೋಗ್ತದೆ. ಭಗವಂತ ಕೃಷ್ಣ 2ನೇ ಅಧ್ಯಾಯ ಹೇಳ್ತಾನೆ, ಯಾವ ಸಣ್ಣ ವಿಷಯ ಕಲ್ತ್ರೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಾಗಾಗಿ ಆಚಾರ್ಯರು ಏನು ಹೇಳಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಅನುಭವಕ್ಕೆ ಏನು ಬರುತ್ತೆ ಅದನ್ನು ಫಾಲೋ ಆಗ್ತಾ ಹೋಗೋಣ. ಅದು ಇನ್ನೊಬ್ಬರಿಗೆ ನಾನು ಇವ್ರನ್ನ ಫಾಲೋ ಆಗ್ತಾ ಇದ್ದೀನಿ, ಅವ್ರನ್ನ ಬಿಟ್ಟಿದ್ದೇನೆ, ಇವ್ರನ್ನ ಫಾಲೋ, ಇದು ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಮಾಡಿದರೆ ನಮಗೆ ನೆಕ್ಸ್ಟ್ ಬರ್ತಡೇ ಇರೋಲ್ಲ. ಫ್ಯಾನಟಿಸಮ್ ಆಗಿದೆ ಇವತ್ತು ಮತ ಅಂತಂದರೆ, ಮತೋನ್ಮಾದ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಮ್ಮನ್ನು ಉಳಿಸೋದಿಲ್ಲ, ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಆದರೆ ನಮ್ಮ ಅಂತರಂಗದಲ್ಲಿ ನಡಿಬೇಕಾದ ಇನ್ವೆಸ್ಟಿಗೇಷನ್ ಬಾಹ್ಯದಲ್ಲಿ ನಡೆಯುವಂಥ ಇನ್ವೆಸ್ಟಿಗೇಷನ್ ಅಲ್ಲ. ನೀವು ಮಾವಿನ ಹಣ್ಣು ಸಿಹಿಯಾಗಿದೆ, ಜಾಸ್ತಿ ಸಿಹಿಯಾಗಿದೆ, ಕಡಿಮೆ ಸಿಹಿಯಾಗಿದೆ, ಹುಳ್ಳಗಿದೆ ಅಂತ ನೀವು ಎಕ್ಸ್ಟರ್ನಲ್ಲಿ ಹೇಳ್ಕೊಳ್ಬೇಕು. ಆದರೆ ನಿಜವಾಗಿಯೂ ಅದು ಎಷ್ಟು ಸಿಹಿ ಇದೆ, ಆ ಸಿಹಿ ಹೇಗಿದೆ, ಆಪಿಲ್ ಹಣ್ಣಿನ ಸಿಹಿ ಈ ಸಿಹಿಗೆ ಡಿಫರೆನ್ಸ್ ಏನಿದೆ, ಅದು ನಿಮ್ಮ ಅಂತರಂಗದಲ್ಲಿ ನಿಮ್ಮ ನಾಲಿಗೆ ವಿಶ್ಲೇಷಣೆ ಮಾಡಬೇಕು. ಯಾರಾದರೂ ಹೇಳಲಿಕ್ಕಾಗ್ತದ? ಆಪಿಲ್ ಹಣ್ಣಿನ ಸಿಹಿ ಹೀಗೆ ಥರ ಇರುತ್ತೆ, ಮಾವಿನ ಹಣ್ಣಿನ ಸಿಹಿ ಈ ಥರ ಇರುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿ ಹೇಳಲಿಕ್ಕೆ ಭಾಷೆ ಉಂಟಾ? ಭಾಷೆಯಲ್ಲಿ ಆ ಥರ ಪದಗಳುಂಟಾ? ಅನುಭವಿಸಬೇಕಷ್ಟೇ ಅದನ್ನು. ಅದು ಯಾರೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸಿಹಿ ಅಂತ ಹೇಳ್ಬೋದು, ಆಪಿಲ್ ಸಿಹಿ ಜಾಸ್ತಿ ಕಡಿಮೆ, ಮಾವಿನ ಹಣ್ಣು ಸಿಹಿ ಜಾಸ್ತಿ ಕಡಿಮೆ. ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅದು ನಾಲಿಗೆ ಮಾತ್ರವೇ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಹಾಗೆ ಮತಾಚಾರ್ಯರು ಹೇಳಿದ್ದನ್ನು ಎಕ್ಸ್ಟರ್ನಲ್ಲಿ ಅವರ ವೇಷಭೂಷಣಗಳಿಂದಾಗಲಿ, ಅವರ ಮಾತುಗಳಿಂದಾಗಲಿ, ಅವರು ಸ್ಥಾಪನೆ ಮಾಡಿದಂಥ ಪೀಠಗಳು ಮಠಗಳಿಂದಾಗಲಿ ಡಿಫ್ರೆನ್ಷಿಯೇಟ್ ಮಾಡಬೇಡಿ. ಅವರು ಹೇಳಿದ್ದನ್ನು ನೀವು ಅಂತರಂಗದಲ್ಲಿ ಅನುಭವಿಸಿದರೆ ಗೊತ್ತಾಗ್ತದೆ. ಅದು ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ಆಗುವಂಥ ವಿಷಯ ಅಲ್ಲ. ಲಕ್ಷಾಂತರ ಹಣ್ಣುಗಳ ಸಿಹಿ ಹೇಗೆ ಸಪರೇಟಾಗಿ ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲವೋ, ಮತಾಚಾರ್ಯರು ತಿಳಿಸಿದಂಥ ಮಾರ್ಗದಲ್ಲಿ ಅವರ ಅನುಭವಗಳನ್ನು ನಾವು ಅನುಭವಿಸಿ ನೋಡಬೇಕೇ ಹೊತ್ತು ನಾನು ಎಕ್ಸ್ಟರ್ನಲ್ಲಿ ಭಾಷೆಯಿಂದ ಅದನ್ನು ಬೇರೆ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ತಿಳ್ಕೊಳ್ಬೇಕು. ಇಷ್ಟು ಹೇಳೋದು ಉದ್ದೇಶ ಅಷ್ಟೇ. ಪೂರ್ವಾಗ್ರಹ ದುರಾಗ್ರಹ ಬೇಡ. ನಮ್ಮದೇ ಶ್ರೇಷ್ಠ, ಬೇರೆಯವ್ರದ್ದು ಶ್ರೇಷ್ಠ ಅಲ್ಲ, ಈ ಕನ್ಕ್ಲೂಷನ್ ಬರೋದು ಬೇಡ. ಇದು ಅಂತರಂಗದಲ್ಲಿ ಆಗಬೇಕಾದ ಚರ್ಚೆ. ಬಾಹ್ಯದಲ್ಲಿ ಚರ್ಚೆ ಮಾಡಿಕೊಂಡು ವಿವಾದ ಮಾಡಿಕೊಳ್ಳೋದು ಬೇಡ ಅಂತಂಬುದು ನನ್ನ ವಿನಂತಿ, ರಿಕ್ವೆಸ್ಟ್. ಇನ್ನು ನಾವು ಸಬ್ಜೆಕ್ಟ್ಗೆ ಹೋಗೋಣ. ಸಬ್ಜೆಕ್ಟ್ಗೆ ಹೋದರೆ ನಾವು ಮತಾಚಾರ್ಯರ ಅಭಿಪ್ರಾಯವನ್ನು ನೋಡ್ತಾ ಇದ್ದೇವೆ. ಮತ ಅಂತಂಬ ವರ್ಡ್ ಮತಾಚಾರ್ಯರು ಕೂಡ ಬೇಡ, ಗುರುಗಳ ಅಭಿಪ್ರಾಯವನ್ನು ನೋಡ್ತಾ ಬಂದೀವಿ. ನಮ್ಮನ್ನು ನಿರ್ದೇಶನ ಮಾಡಿದಂಥ ನಮ್ಮ ವೈದಿಕ ಪರಂಪರೆಯಲ್ಲಿ ಮನುಷ್ಯನ ಅಲ್ಟಿಮೇಟ್ ಗೋಲ್ ಏನು ಅಂತ ತಿಳಿಸ್ಲಿಕ್ಕೆ ತಮ್ಮ ಜೀವನವನ್ನೇ ಸ್ಯಾಕ್ರಿಫೈಸ್ ಮಾಡಿದಂಥ ಗುರುಗಳನ್ನು ಫಾಲೋ ಆಗ್ತಾ ಬರ್ತಾಯಿದ್ದೆ, ಹೇಳ್ತಾ ಬರ್ತಾಯಿದ್ದೆ. ಶಂಕರ ಗುರುಗಳು, ಶಂಕರಾಚಾರ್ಯರು, ಅವರು ಆಗಿನ ಬೌದ್ಧ ಮತದ ಒಂದು ಸಿದ್ಧಾಂತವನ್ನು, ಅವರ ಮೋಕ್ಷದ ಕಾನ್ಸೆಪ್ಟನ್ನು, ಅದು ಹಾಗಲ್ಲ ಅಂತ ಮತ್ತಿಷ್ಟು ಎಕ್ಸ್ಪ್ಲನೇಷನ್ ಹೇಳಿದರು. ಎಕ್ಸ್ಪ್ಲನೇಷನ್ ಹೇಳಿದಷ್ಟು ಮಾತ್ರಕ್ಕೆ ಬೌದ್ಧ ಮತ ನಿರ್ನಾಮ ಆಯಿತು ಅಂತಲ್ಲ. ಬೌದ್ಧ ಮತ ನಮಗಂತಲೂ ಜಾಸ್ತಿನೇ ಇದ್ದಾರೆ. ಈ ಕಾಲದಲ್ಲಿ ಯಾವ ಮತವೂ ಪೂರ್ತಿ ನಿರ್ನಾಮ ಆಗೋದಾಗಲಿ, ಯಾವ ಮತವೂ ತುಂಬ ಶ್ರೇಷ್ಠ ಆಗೋದಾಗಲಿ ಇರೋದಿಲ್ಲ. ದೌರ್ಬಲ್ಯಾತ್ ಶುದ್ಧ ಬುದ್ಧೀನಾಂ, ಬಾಹುಲ್ಯಾತ್ ಅಲ್ಪವೇದಿನಾಂ, ದುರಾಗ್ರಹ ಗೃಹೀತತ್ವಾತ್ ವರ್ತಂತೆ ಸಮಯಾತಥ. ಎಲ್ಲ ಕಾಲದಲ್ಲಿ ಎಲ್ಲ ಮತಗಳು ಇರುತ್ತೆ. ಎಷ್ಟೇ ಖಂಡನೆ ಮಾಡಿ ನಾಶ ಆಗೋದಿಲ್ಲ, ಎಷ್ಟೇ ಮಂಡನ ಮಾಡಿ ಸಾರ್ವಕಾಲಿಕ ಆಗೋದಿಲ್ಲ. ಅದು ಕೇವಲ ಅಂತರಂಗದ ಅನುಭವದಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಪುನಃ ಅದು ಪ್ರಪಂಚದಲ್ಲಿ ಇದೇ ದೊಡ್ಡ ಮತ ಅಂತ ನಾನು ಇನ್ಸ್ಟಾಲ್ ಮಾಡ್ತೀನಿ ಅಂತಂದರೆ ಯುದ್ಧಗಳಾಗತ್ತೆ. ನಾವು ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಆಗ್ತಾ ಇರೋ ಯುದ್ಧಗಳೆಲ್ಲ ನೋಡ್ತಾ ಇದ್ದೇವೆ.
ನಮ್ಮಲ್ಲಿ ಕೂಡ ಆದಂಥ ಯುದ್ಧಗಳು ನಾವು ನೋಡಿದ್ದೇವೆ. ಕಂಚಿ ಇಂಥ ಕಡೆ ಮಾಯಾವಾದ, ಶರೀರವಾದ ಎಷ್ಟು ಗಲಾಟೆ ಮಾಡಿಕೊಳ್ತು ಅಂತಂಬುದು ನೋಡಿ. ಯಾಕಂದರೆ ಎಕ್ಸ್ಟರ್ನಲ್ ಅಲ್ಲ, ಅದು ಇಂಟರ್ನಲ್ಲ ಮಾಡ್ಕೋಬೇಕಾದ. ಎಕ್ಸ್ಟರ್ನಲ್ ಆದರೆ ಏನಾಗುತ್ತೆ, ಫ್ಯಾನಟಿಸಮ್ ಆಗ್ತದೆ, ಮಥೋನ್ಮಾದ ಆಗಿಬಿಡ್ತದೆ. ನಂದೇ ಶ್ರೇಷ್ಠ, ದುರಾಗ್ರಹ, ಯಾಕೆ ನನ್ನಂಥ ಮಹಾನುಭಾವ ಈ ಮತದಲ್ಲಿ ಹುಟ್ಟಿದ್ದಕ್ಕೆ. ಹಾಗಾಗಬಾರ್ದು. ಶಂಕರರು ಹೇಳ್ತಾರಲ್ಲ ಲಾಸ್ಟ್ ಕ್ಲಾಸಲ್ಲಿ, ನಾನ್ ಡಿಫರೆನ್ಸ್, ಭೇದ ಇಲ್ಲ ಅಂತಂಬೋದು ಶಂಕರರ ಅಭಿಪ್ರಾಯ. ಭೇದ ಇದ್ರೂ ಭೇದ ಇಲ್ಲ ಅಂತಂಬೋದು ರಾಮಾನುಜರ ಅಭಿಪ್ರಾಯ. ಸೃಷ್ಟಿಯಲ್ಲಿದ್ದಂಥ ಪ್ರತಿಯೊಂದಕ್ಕೂ ಭೇದ ಇದೆ ಮಧ್ವರ ಅಭಿಪ್ರಾಯ. ಈ ಅಭಿಪ್ರಾಯಗಳ ಬೇಸ್ ಏನು ಅಂತಂದರೆ, ಆತ್ಮದ ಮೇಲೆ ಬೇಸ್ ಮೇಲೆ. ಆತ್ಮ ಆಮ್ನಿ ಪ್ರೆಸೆಂಟ್, ಅನಂತ ಅಂಬೋದರಲ್ಲಿ ಮಾಯಾವಾದ ಬೆಳೀತು. ಆತ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಅಂತಂಬೋ ವಿಚಾರದಲ್ಲಿ ತತ್ವವಾದ ಮತ್ತು ಶರೀರವಾದ ಎರಡೂ ಬೆಳೀತು. ಆಮ್ನಿ ಪ್ರೆಸೆಂಟ್ ಅಂತಂಬೋದು ಶಂಕರರಿಗೆ ಬೇಸ್. ಆಮ್ನಿ ಪ್ರೆಸೆಂಟ್ ಅಲ್ಲ, ಸ್ಮಾಲರ್ ದೆನ್ ಅನ್ ಆಟಮ್ ಅಂಬೋದು ಮಧ್ವರ ರಾಮಾನುಜರ ಬೇಸ್. ಹಾಗಾಗಿ ವಾದಗಳ ಬೆಳೀತಾ ಬಂತು, ಅಭಿಪ್ರಾಯಗಳ ಬೆಳೀತಾ ಬಂತು. ಇಲ್ಲಿ ಕಳೆದ ಬಾರಿ ಬಂದಂಥ ವಿಚಾರದಲ್ಲಿ ಶಂಕರರ ಸಿದ್ಧಾಂತವನ್ನು ನೋಡಿದ್ವಿ. ಆ ಕಾಲದಲ್ಲಿ ಅವರಿಗಿದ್ದಂಥ ವಿಚಾರಗಳಷ್ಟೇ, ಲೇಟೆಸ್ಟ್ ಅಲ್ಲ. ಆತ್ಮ ಅವರು ಹೇಳಿ ಅಭಿಪ್ರಾಯದಲ್ಲಿ ಬಂದಂಥ ನಂತರ ಬೆಳಕೊಂಡಂಥ ಪ್ರಶ್ನೆಗಳ ಬಗ್ಗೆ ನಾವು ನೋಡಿದ್ವಿ. ಆತ್ಮ ಅಣುವಾಗಿದ್ದರೆ ಆತ್ಮಕ್ಕೆ ಸುಖ ದುಃಖ ಯಾಕೆ ಬಂತು? ಅವರು ಶಂಕರರ ಆತ್ಮ ಅಣು ಅಂತ ಹೇಳಿಲ್ಲ, ಆತ್ಮ ಆಮ್ನಿ ಪ್ರೆಸೆಂಟ್ ಅಂತ ಹೇಳಿದರು. ಆತ್ಮ ಎಲ್ಲ ಕಡೆ ಇರೋದೇ ಆದರೆ ಪ್ರತ್ಯೇಕವಾಗಿ ಮೋಕ್ಷಕ್ಕೆ ಹೋಗುವುದು ಎಂಬುದೇನಿರಲ್ಲ. ಯಾಕಂದರೆ ಎಲ್ಲ ಕಡೆ ಇದೆ ಆತ್ಮ, ಮತ್ತು ಎಲ್ಲಿ ಹೋಗಬೇಕು? ಈ ಥರ ಕೆಲವಿನ ವಾದಗಳು ಬೆಳೀತು. ನಂತರ ಶಂಕರರ ನಂತರ ಬಂದಂಥ ಪ್ರಶ್ನೆಗಳು ನೋಡಿದರೆ, ಆತ್ಮ ಅಣು ಅಂತಂಬೋದು ಕಾನ್ಸೆಪ್ಟ್. ಯಾಕೆಂದರೆ ಜೈನಿಸಮ್ ಒಂದು ಕಾನ್ಸೆಪ್ಟ್ ಆಯಿತು. ಆತ್ಮ ಶರೀರದ ಸೈಜ್ ಆದರೆ ಮಧ್ಯಮ ಗಾತ್ರ ಇರುವಂಥ ಯಾವುದೇ ಪದಾರ್ಥ ನಾಶ ಆಗಲೇಬೇಕು ಜಗತ್ತಿನಲ್ಲಿ. ಎರಡು ಪದಾರ್ಥ ನಾಶ ಆಗಲ್ಲ, ಒಂದು ತುಂಬ ದೊಡ್ಡದು, ಒಂದು ತುಂಬ ಸಣ್ಣದು. ಇದನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ದೊಡ್ಡದಾಗಿರಬೇಕು, ಒಂದು ಚಿಕ್ಕದಾಗಿರಬೇಕು. ದೊಡ್ಡದು ಅಂತೇಳಿ ಆತ್ಮ ಶಂಕರಾಚಾರ್ಯ ಮಂಡನೆ ಮಾಡಿದರು, ಚಿಕ್ಕದು ಅಂತೇಳಿ ನಂತರದವರು ಬೆಳೆಸ್ಕೊತಾ ಬಂತು. ಈಗ ಪ್ರಶ್ನೆ, ಜೀವಕ್ಕೆ ಸಂಸಾರ ಯಾಕೆ ಬಂತು? ಸಂಸಾರ ಅವನೇ ಮಾಡಿಕೊಂಡ ಕರ್ಮದಿಂದ ಬಂತು ಅಂತ ನಂತರದವರು ಹೇಳಿದರು. ಸರಿ, ಅವನಿಗೆ ಕರ್ಮ ಮಾಡಲಿಕ್ಕೆ ಪ್ರೇರಣೆ ಮಾಡಿದವರು ಯಾರು ಅಂತ ಪ್ರಶ್ನೆ ಬಂತು. ದೇವರೇ ಪ್ರೇರಣೆ ಮಾಡಿದ ಅಂತ ಬಂತು. ಒಬ್ಬನ ಹತ್ರ ಒಳ್ಳೆಯ ಕೆಲಸ ಮಾಡಿಸಿದ ಭಗವಂತ, ಒಬ್ಬನ ಹತ್ರ ಕೆಟ್ಟ ಕೆಲಸ ಯಾಕೆ ಮಾಡಿಸ್ತಾನೆ? ದೇವರಿಗೇನಂತ ಇಂಟ್ರೆಸ್ಟು? ಹಾಗಾದರೆ ದೇವರೇ ನಮ್ಮ ಹತ್ರ ಕೆಟ್ಟ ಕೆಲಸ ಮಾಡಿಸೋಂಗಿದ್ರೆ ಆತ ಎಂಥ ದೇವರು? ಆತ ದೇವರನ್ನು ನಾನು ಯಾಕೆ ಅಕ್ಸೆಪ್ಟ್ ಮಾಡಬೇಕು? ಅವರನ್ನು ಎಲ್ಲರನ್ನೂ ಉದ್ಧಾರ ಮಾಡಬೇಕು ಅಂತಿಲ್ಲ. ಒಬ್ಬನ ಹತ್ರ ಒಳ್ಳೆ ಕೆಲಸ ಮಾಡಿಸೋದು, ಇನ್ನೊಬ್ಬನ ಹತ್ರ ಕೆಟ್ಟ ಕೆಲಸ ಮಾಡಿಸೋದು. ಒಬ್ಬನನ್ನು ಶ್ರೀಮಂತನಾಗ ಮಾಡೋದು, ಇನ್ನೊಬ್ಬನ ಬಡತನವ ಮಾಡೋದು. ಒಬ್ಬನನ್ನು ಪಲ್ಲಕ್ಕಿಯಲ್ಲಿ ಕೂಡಿಸೋದು, ಇನ್ನೊಬ್ಬನ ಪಲ್ಲಕ್ಕಿ ಹೊರಿಸುವುದು. ಈ ಥರ ಯಾಕೆ? ಎಲ್ಲರೂ ಶ್ರೀಮಂತರು, ಎಲ್ಲರೂ ಸುಖಿಗಳು, ಎಲ್ಲರೂ ಒಂದೇ ಥರ ಬಂಗಲೆ ಮತ್ತು ಎಲ್ಲರಿಗೂ ಒಂದೇ ಥರ ಸುಖ ಅಂತಾದರೆ ಅದು ದೇವರ ಸೃಷ್ಟಿ ಅನ್ಬೋದು. ಈಗ ಒಂದು ಆ್ಯಪಲ್ ಹಣ್ಣು ಅಂದ್ಕೊಳ್ಳಿ, ಅಮೆರಿಕದಲ್ಲಾದರೂ ಆ್ಯಪಲ್ ಹಣ್ಣೆ, ಇಂಡಿಯಾದಲ್ಲಾದ್ರೂ ಆ್ಯಪಲ್ ಹಣ್ಣೆ, ಎಲ್ಲ ಒಂದೇ ಥರ ಇರ್ತದೆ ಯಾವ ದೇಶದಲ್ಲಿ. ಆದರೆ ಭಗವಂತನ ಸೃಷ್ಟಿ ಈಗ ಯಾಕಾಯಿತು? ಒಬ್ಬನು ಒಳ್ಳೆಯನೋ, ಒಬ್ಬನು ಕೆಟ್ಟವನು, ಒಬ್ಬನು ಶ್ರೀಮಂತ, ಒಬ್ಬನು ಬಡತನ, ಯಾಕೆ ಹಿಂಗೆ? ಮತ್ತು ಜೀವನಿಗೆ ಸಂಸಾರ ಯಾಕೆ ಬಂತು ಅಂತಂಬೋದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತು. ಈ ಪ್ರಶ್ನೆಗಳೆಲ್ಲ ಬಂತು. ಶಂಕರಾಚಾರ್ಯರಿಗೆ ಈ ಪ್ರಶ್ನೆಗೆ ಉತ್ತರ ಕೊಡುವಂಥ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಶಂಕರರು ಹೇಳಿದರು, ದಿಸ್ ವರ್ಲ್ಡ್ ಈಸ್ ಆ್ಯನ್ ಇಲ್ಯೂಷನ್. ಇದು ಭ್ರಮೆ, ಪ್ರಪಂಚ ಎಂಬುದು ಭ್ರಮೆ. ನಿನಗೆ ಕಾಣುತ್ತೆ, ನಿಜವಾಗದಿಲ್ಲ. ಸತ್ಯ ಆದರೆ ಸುಖ ಯಾಕೆ ಬಂತು, ದುಃಖ ಯಾಕೆ ಬಂತು ಅಂತ ನೀವು ಉತ್ತರ ಕೊಡಬೇಕು. ಅಸಲು ಸತ್ಯವೇ ಇಲ್ಲ ಅಂತಂದಮೇಲೆ ಯಾಕೆ ಪ್ರಶ್ನೆ ಬರುತ್ತೆ? ಶಂಕರಾಚಾರ್ಯರ ಪ್ರಕಾರ ಈ ಸಂಸಾರ ನಮಗೆ ಬರಲಿಲ್ಲ, ಅದು ಕೇವಲ ನಮ್ಮ ಭ್ರಮೆ. ನೀನು ಭ್ರಮಿಸಿಕೊಂಡಿದ್ದಷ್ಟೇ. ಈ ಶರೀರ ಯಾಕೆ ಬಂತು? ಬರಲಿಲ್ಲ, ಬಂದಿದೆ ಅಂತ ನೀನು ಭ್ರಮಿಸಿದೆ. ಅದಕ್ಕೆ ಅವರೊಂದು ದೃಷ್ಟಿ ಸೃಷ್ಟಿ ಅಂತಂಬ ಒಂದು ಪದ ಬಳಸ್ತಾರೆ. ಅಂದರೆ ಕಾಣೋದು ಮಾತ್ರವೇ, ನಿಜವಾಗಿಲ್ಲ. ಅದು ಇದ್ದಾಗೆ ಕಾಣುತ್ತೆ, ಆದರೆ ನಿಜವಾಗೂ ಇಲ್ಲ. ಈಗ ಇಲ್ಲದ ಮೇಲೆ ಅದಕ್ಕೆ ಸುಖ ಯಾಕೆ ಬಂತು? ಭ್ರಮೆ ಅಂತಂದ ಮೇಲೆ ಅದಕ್ಕೆ ಪ್ರಶ್ನೆಯೇ ಇಲ್ಲ. ಕನಸಿನಲ್ಲಿ ಏನಾದರೂ ನಾವು ಕನಸು ಕಾಣುತ್ತೇವೆ. ಕನಸಿನಲ್ಲಿ ಏನೋ ಒಂದು ನಮಗೆ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಕನಸಿನಲ್ಲಿ ಆಕ್ಸಿಡೆಂಟ್ ಆಯಿತು, ಎಚ್ಚರ ಆಯಿತು,
ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾಯಿತು. ನಾವೇನಾದರೂ ಮತ್ತೆ ವಿಮರ್ಶೆ ಮಾಡ್ತೀವ? ನನಗೆ ಆಕ್ಸಿಡೆಂಟ್ ಯಾಕೆ ಕನಸಿನಲ್ಲಿ ಆದರೂ ನನಗೆ ಆಕ್ಸಿಡೆಂಟ್ ಹೇಗೆ ಆಗಬೇಕು, ಅವನು ಯಾಕೆ ಮಾಡಿದೆ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರೆ. ಅದು ಕನಸು ಅಂತ ಅಲ್ಲಿಗೆ ಬಿಟ್ಟುಬಿಡ್ತೇವೆ. ಹಾಗೆ ಈ ಪ್ರಪಂಚ ಎಂಬುದು ಕನಸಿದ್ದಂಗೆ. ಜ್ಞಾನ ಬಂದ ಮೇಲೆ ಕನಸು ಇಲ್ಲ, ಮತ್ತು ಯಾಕೆ ಬಂತು ಅಂತಂಬ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ಆಮೇಲೆ ಬಂದವರು ಇದನ್ನು ಸ್ವಲ್ಪ ಆಲೋಚನೆ ಮಾಡಿದರು. ಇದ್ದಾಗ ಕಾಣುತ್ತೆ, ಇಲ್ಲ ಅಂತಂದರೆ ಇಲ್ಲದೇ ಇರೋದು ಕಾಣೋದು ಎಂತ ಆಯ್ತಲ್ವಾ? ಯಾಕೆಂದರೆ ಇಲ್ಲದ್ದು ಹೇಗೆ ಕಾಣೋದು? ಹಾಗಾದರೆ ನಾನು ನಿಮ್ಮನ್ನೆಲ್ಲ ಕಾಣ್ತಾ ಇದ್ದೇನೆ ಅಂದುಕೊಳ್ಳೋಣ. ನಿಮ್ಮನ್ನೆಲ್ಲ ಕಾಣ್ತಾ ಇದ್ದೀನಿ ಅಂತಂದರೆ ನಾನು ನನ್ನ ಕಣ್ಣು ಭ್ರಮೆಯಿಂದ ನಿಮ್ಮನ್ನೆಲ್ಲ ನೋಡೋದು ಅಂತಾಯ್ತಲ್ವ. ಒಂದು ವೇಳೆ ನಾನು ನಿಮ್ಮನ್ನು ನೋಡಿದ್ರೆ ನನಗೆ ಭ್ರಮೆ ಆದರೆ ನಾನು ಹೊರಗಡೆ ಹೋದರೆ ನೀವು ಇಲ್ಲೇ ಇರ್ತೀರೋ ಇಲ್ಲವೋ? ಯಾಕೆಂದರೆ ಮಾಯ ಆಗಬೇಕು, ಯಾಕೆಂದರೆ ನನ್ನ ಭ್ರಮೆ ತಾನೆ. ಭ್ರಮೆ ಅಂತ ಆದರೆ ನಾನು ಆಚೆಗಡೆ ಹೋದರೆ ಕೂಡ ಈ ಪ್ರದೇಶ ಎಲ್ಲ ಖಾಲಿಯಾಗಿರಬೇಕು. ಆದರೆ ನಾನು ಹೋದ ಮೇಲೆ ಕೂಡ ನೀವೆಲ್ಲ ಇರ್ತೀರಿ. ಇದಕ್ಕೆ ಹೇಳ್ತಾರೆ ನಂತರ ಬಂದವರು, ಇದು ನನ್ನ ಭ್ರಮೆ ಮಾತ್ರ ಅಲ್ಲ, ನಿಮ್ಮೆಲ್ಲರ ಭ್ರಮೆ ಕೂಡ. ಇದು ಅರ್ಥ ಮಾಡಿಕೊಳ್ಳೋದಕ್ಕೆ ಭಾಳ ಕಾಂಪ್ಲಿಕೇಟ್ ಆಯಿತು ಲಾಜಿಷಿಯನ್ಸ್ಗೆ. ಇದಕ್ಕೆ ಕೂಡಿಸ್ಲಿಕ್ಕೆ ಬರಲಿಲ್ಲ. ಈ ಭ್ರಮೆ ಎನ್ನುವಂಥ ಕಾನ್ಸೆಪ್ಟನ್ನು ಕೂಡಿಸೋದು ಹೇಗೆ ಅಂತ ತುಂಬ ಗೊಂದಲ ಆಯಿತು ಅನಂತರ ಬಂದಂಥ ಫಿಲಾಸಫರ್ಸ್ಗೆ. ಆಮೇಲೆ ಇದನ್ನು ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅದನ್ನು ರೂಲ್ ಔಟ್ ಮಾಡಿದರು. ಭ್ರಮೆ ವಿಷಯದಲ್ಲಿ ಅವರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹಗ್ಗವನ್ನು ನೋಡಿ ಹಾಗವಂತ ಭ್ರಮಿಸಿದೆ ಅಂತ. ಒಂದು ಹೋಗ್ತಾ ಇದ್ವಿ, ಅಲ್ಲೊಂದು ಹಗ್ಗ ನೋಡ್ತೀವಿ, ಅದು ಹಾವಿದ್ದಾಗೆ ಕಾಣುತ್ತೆ, ಕತ್ತಲು. ಅದ್ರ ಲೈಟ್ ಹಾಕಿ ನೋಡೋದು ಹಾವಲ್ಲ, ಹಗ್ಗ. ಆದರೆ ಅಷ್ಟಕ್ಕೆ ಮುಂಚೆ ಹಾವು ಅಂತ ಭ್ರಮಿಸಿದೆಲ್ವಾ? ಆ ಭ್ರಮೆ ನಿಮಗೆ ಗೊತ್ತಿಲ್ಲದಾಗ ಅದು ಹಾವಂತ ಕಾಣಿತು. ಒಂದು ಸಲ ಜ್ಞಾನ ಅಂತಂಬ ಲೈಟ್ ಹಾಕಿದ ಮೇಲೆ ಅದು ಹಾವಲ್ಲ ಅಂತ ಗೊತ್ತಾಯ್ತು. ಜ್ಞಾನ ಬಂದ ಮೇಲೆ ಭ್ರಮೆ ಹೊಟ್ಟೋಗುತ್ತೆ ಅಂತಂಬ ಕಾನ್ಸೆಪ್ಟನ್ನು ಬೆಳೀತು. ನಿಜವೇ, ಹಾವನ್ನು ನೋಡಿದ್ರೆ ಹಾವನ್ನು ಈಗ ಮತ್ತೆ ಏನಾಯಿತು? ನಿಜವಾದ ಹಾವನ್ನು ನೋಡದೆ ಹಾವು ಅಂತ ಭ್ರಮಿಸೋದು ಹೇಗೆ? ಒಂದು ಆಲ್ರೆಡಿ ನಿಮಗೆ ಭ್ರಮೆ ಬರಬೇಕಾದ್ರೆ ಆಲ್ರೆಡಿ ನೀವು ರಿಯಲ್ಲಾಗಿ ಒಂದು ಸರ್ಪೆಂಟ್ ಹಾವನ್ನು ನೋಡಿರಬೇಕು. ರಿಯಲ್ಲಾಗಿ ಹಾವನ್ನೇ ನೋಡದೆ ಹಾವಂದರೆ ಏನು ಅಂತ ಗೊತ್ತಿಲ್ಲದವನು ಹಾವಂತ ಭ್ರಮಿಸುವುದು ಹೇಗೆ? ನಂತರ ಬಂತಂಥ ಪ್ರಶ್ನೆ ಲಾಜಿಷಿಯನ್ಸ್ಗೆ. ಸಣ್ಣ ಮಗು ಇರುತ್ತೆ ಅಂದ್ಕೊಳ್ಳಿ, ಅದಕ್ಕೆ ಈ ಪ್ರಪಂಚಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಹಾವೇ ನೋಡಿಲ್ಲ ಅಂಥದ್ದು, ಅದು ಹಾವಂತ ಹೆಂಗೆ ಗೊತ್ತಾಗ್ತದೆ? ಅದಕ್ಕೆ ಯಾರನ್ನ ಹೇಳಿದ್ರೆ ತಾನೇ ಗೊತ್ತಾಗ್ತದೆ. ಸೊ ಹಾಗಾಗಿ ಇದನ್ನು ಕೂಡಿಸ್ಲಿಕ್ಕೆ ಬರಲಿಲ್ಲ. ಈ ಪ್ರಪಂಚ ಎಲ್ಲ ಭ್ರಮೆ ಅನ್ನಬೇಕಾದರೆ ನಾನು ನಿಜವಾದಂಥ ಪ್ರಪಂಚವನ್ನು ಆಲ್ರೆಡಿ ನೋಡಿರಬೇಕು. ಪ್ರಪಂಚ ಅಂಬೋದೇ ಗೊತ್ತಿಲ್ಲ ಅಂತಂದರೆ ಭ್ರಮೆ ಹೆಂಗೆ ಬರಬೇಕು? ನೋಡಿದ್ರೆ ಮಾತ್ರ ಭ್ರಮೆ ಬರಲಿಕ್ಕೆ ಸಾಧ್ಯ. ಇದು ಪ್ರಪಂಚವನ್ನು ಇಲ್ಲ ಅಂತ ಹೇಳಿ ಇಲ್ಲದ ಪ್ರಪಂಚವನ್ನು ಒಪ್ಪಿಕೊಳ್ಳುವಂಥ ಪ್ರಸಂಗ ಬಂತಲ್ಲ, ಇದು ಲಾಜಿಕಲಿ ಟೋಟಲಿ ಅನ್ಜಸ್ಟಿಫೈಯಬಲ್. ರಿಯಲ್ ಆಗಿದ್ದದ್ದನ್ನು ಭ್ರಮಿಸುವುದು, ಆದರೆ ಇಲ್ಲವೇ ಇಲ್ಲದ್ದನ್ನು ನೋಡಿ ಭ್ರಮಿಸುವುದು ಹೇಗೆ ಅಂತ ಅನಂತರ ಬಂದಂಥ ಚಿಂತಕರಲ್ಲಿ ಮೂಡಿದಂಥ ಪ್ರಶ್ನೆಗಳು. ಮತ್ತೊಂದನ್ನು ಹೇಳ್ತಾರೆ, ನಾಳೆ ಇರಲ್ಲ, ಹಾಗಾಗಿ ಇವತ್ತೂ ಇಲ್ಲ. ನೆನ್ನೆ ಇದ್ದಿದ್ದು ಇವತ್ತಿಲ್ಲ, ಇವತ್ತಿದ್ದಿದ್ದು ನಾಳೆ ಇಲ್ಲ, ಹಾಗಾಗಿ ಎಲ್ಲ ಇಲ್ಲ ಅಂತಂಬ ಒಂದು ವಾದನೆ ಬಂತು ನಂತರ. ಇದನ್ನು ನೆನ್ನೆ ಇದ್ದಿದ್ದನ್ನು ಇವತ್ತಿಲ್ಲ ಅಂತ ಹೆಂಗೆ ಹೇಳಿಕ್ಕೆ ಬರ್ತದೆ? ಇಲ್ಲ ಅಂತಂದರೆ ರಿಯಲ್ ಇರ್ಲಿಕ್ಕೆ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಅದನ್ನು ಟೆಂಪ್ರರಿ ಅಂತ ಹೇಳ್ಬೋದು. ನಾನ್ ಎಕ್ಸಿಸ್ಟೆನ್ಸ್ ಇಸ್ ಟೆಂಪ್ರರಿ. ಅಸಲು ಇಲ್ಲವೇ ಇಲ್ಲ ಅಂತ ಹೇಳಿಕ್ಕೆ ಬರ್ತದೆ. ನಾವು ಯಾವುದನ್ನು ಶಾಪಿಗೆ ಹೋಗಿದ್ವಿ ಅಂದ್ಕೊಳ್ಳಿ, ಇವತ್ತಿನ ಈ ಜನ್ರೇಷನಲ್ಲಿ ಹೋಗಿ ಶಾಪಿಗೆ ಹೋಗಿದ್ದಾನೆ, ಯಾವುದನ್ನ ಒಂದು ಕೊಡಿ ಅಂತ ಕೇಳ್ತೇನೆ. ಆ ಪ್ರಾಡಕ್ಟ್ ಅವನ ಹತ್ರ ಇರಲ್ಲ. ಅವನೇನು ಹೇಳ್ತಾನೆ, ಸರ್ ಈಗ ನಿಂತೋಯ್ತು ಸರ್, ಈಗ ಬರ್ತಾ ಇಲ್ಲ ಸರ್ ಈ ಸ್ಟಾಕು, ಈಗ ಬೇರೆ ಬರ್ತಾ ಇದೆ, ಅದು ಯಾವಾಗೂ ಸ್ಟಾಪ್ ಆಯಿತು ಅಂತ ಪಕ್ಕದ ಶಾಪಲ್ಲಿ ನೋಡೋದಿರ್ತದೆ. ಈಗ ನಾಸ್ತಿಕರವಾದನೂ ಅಷ್ಟೇ ಅಲ್ಲ, ದೇವರು ಇಲ್ಲ ಹೇಗಂತಾರೆ? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದ್ರೆ ದೇವರು ಇಲ್ಲ ಅಂತ ಹೆಂಗೆ ಹೇಳೋದು? ಹೆಂಗೆ? ನನಗೆ ಗೊತ್ತಿಲ್ಲದನ್ನು ಹೇಳಿಕ್ಕೆ ಬರಲ್ವಲ್ಲ. ಸೊ ಯಾರಾದರೂ ಇಲ್ಲ ಅಂತಂಬೋ ಪದವನ್ನು ಯೂಸ್ ಮಾಡಿದರೆ ಇಟ್ ಹ್ಯಾಸ್ ಎ ಸೈಕಲಾಜಿಕಲ್ ಮೀನಿಂಗ್. ನನಗೆ ಗೊತ್ತಿಲ್ಲ, ಇಲ್ಲ ಅಂತಂದರೆ ನಾನು ಕಾಣಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೆ. ನಾಳೆ ಇಲ್ಲ ಅಂತಂಬೋದು ಯಾವುದು? ಇವತ್ತು ಇದ್ದದ್ದನ್ನೇ ಅಲ್ವಾ? ಇವತ್ತು ಇಲ್ಲದೇ ಇದ್ದರೆ ನಾಳೆ ಇಲ್ಲ ಅಂತ ಹೇಳೋದು ಹೇಗೆ? ಹಾಗಾಗಿ ಜಗತ್ತು ಮಿಥ್ಯ ಎನ್ನುವಂಥ ಕಾನ್ಸೆಪ್ಟನ್ನು ಲಾಜಿಷಿಯನ್ಸ್ಗೆ ಏನು ಮಾಡಿದರೂ ಅದನ್ನು ಕೂಡಿಸ್ಲಿಕ್ಕೆ ಬರಲಿಲ್ಲ. ಬ್ರಹ್ಮಸತ್ಯ, ಜಗತ್ತು ಮಿಥ್ಯ, ಭ್ರಮೆ, ಕಾಣುವುದಷ್ಟೇ, ನಿಜವಾಗಿಲ್ಲ ಅಂತಂಥ ಶಂಕರರ ಒಂದು ವಿಷಯ
ನಂತರ ಬಂದಂಥ ಲಾಜಿಷಿಯನ್ಸ್ ಒಪ್ಪಲಿಲ್ಲ. ಯಾಕೆ ಮತ್ತೆ ಬೆಳೆದು ಬಂತು ಅಂತಂಬೋದಕ್ಕೆ ನಾನು ದೃಷ್ಟಾಂತವನ್ನು ಕೊಡ್ತಾ ಇದ್ದೀನಿ ಅಷ್ಟೇ, ಆಗಲಿ ಶಂಕರರು ಹೇಳಿದ್ದನ್ನು ತಪ್ಪು ಮಾಡ್ತಾ ಇಲ್ಲ. ಇದು ನಾನು ಹೇಳೋದಲ್ಲ, ನಂತರ ಬಂದಂಥ ಚಿಂತಕರ ಮಾಡಿದಂಥ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ ಇದು, ತಪ್ಪು ತಿಳ್ಕೊಬೇಡಿ. ತಮಾಷೆ ಏನಂದರೆ ಜಗತ್ತು ಮಿಥ್ಯ ಎನ್ನುವ ವಿಷಯದಲ್ಲಿ ಶಂಕರಾಚಾರ್ಯರ ಅಭಿಪ್ರಾಯ ಭಿನ್ನವಾಗಿದೆ. ಒಂದೊಂದು ಕಡೆ ಒಂದೊಂದು ಥರ ಇದೆ, ಒಬ್ಬೊಬ್ಬ ಕಾಮೆಂಟೇಟರ್ ಒಂದೊಂದು ಥರ ಬರ್ತಾರೆ. ಬ್ರಹ್ಮಸೂತ್ರದಲ್ಲಿ ಒಂದು ಮಾತು ಬರುತ್ತೆ, ವೈದಮ್ಯಾಚನ ಸ್ವಪ್ನಾಧಿವತ್ ಅಂತ ಒಂದು ಸೂತ್ರ ಇದೆ. ಅದನ್ನು ವ್ಯಾಖ್ಯಾನ ಬರೆಯುವಾಗ ಶಂಕರರು ಹೇಳ್ತಾರೆ, ಈ ಜಗತ್ತು ಸ್ವಪ್ನದಂತೆ. ಯಾಕೆ ಅಂತಂದರೆ ಕನಸಿನಲ್ಲಿ ಕಂಡಿದ್ದು ಯಾವುದೂ ಕೂಡ ಇಲ್ವಲ್ಲ. ಹಾಗಾಗಿ ಏಕೆಂದರೆ ಕನಸಿನಲ್ಲಿ ನೋಡಿ ನಿಮಗೆ ಗೊತ್ತಿಲ್ಲದ್ದು ಬರುತ್ತೆ. ಈಗ ಹಾದಿಯಲ್ಲಿ ಹೋಗ್ತಾ ಇದ್ದರೆ ಒಂದು ಹಗ್ಗವನ್ನು ನೋಡಿ ಹಾವಂತ ಭ್ರಮಿಸ್ತೇವೆ. ಭ್ರಮಿಸಬೇಕಾದ್ರೆ ಆಲ್ರೆಡಿ ರಿಯಲ್ ಸರ್ಪೆಂಟ್ ಇರಬೇಕು. ಆದರೆ ಕನಸಿನಲ್ಲಿ ಹಾಗಲ್ಲ. ಕನಸಿನಲ್ಲಿ ಏನಂತಂದರೆ ನಿಮಗೆ ಗೊತ್ತಿಲ್ಲದ್ದು ಬರ್ತದೆ. ನೀವು ಪ್ರಪಂಚದಲ್ಲಿ ಇಷ್ಟವರೆಗೂ ನೋಡೋದು ಕೂಡ ಕನಸಿನಲ್ಲಿ ಬರ್ತದೆ. ಅದು ಏನು ಅಂತ ನಿಮಗೆ ಗೊತ್ತಾಗಲ್ಲ ಅಷ್ಟೆ. ಯಾರ್ಯಾರೋ ಹೊಸ ಹೊಸ ಮುಖಗಳೆಲ್ಲ ಬರುತ್ತೆ, ನಾವು ಜೀವಮಾನದಲ್ಲಿ ನೋಡ್ರಲ್ಲ ಅಂಥ ಪ್ಲೇಸುಗಳೆಲ್ಲ ಬರುತ್ತೆ. ಸೊ ಹಾಗಾಗಿ ಈ ವಾದ ಬೆಳೀತು. ಸೊ ಜಗತ್ತು ಸ್ವಪ್ನದಂತೆ. ಈಗ ಇದೊಂದು ಬಂತು. ಈಗ ಜಗತ್ತು ಸ್ವಪ್ನದಂತೆ ಅಂತ ಯಾಕೆ ಅಂತಂದರೆ ಕನಸಿನಲ್ಲಿ ಕಂಡಿದ್ದು ಯಾವುದೂ ಇಲ್ಲ. ಹಾಗಾದರೆ ಜಗತ್ತು ಸುಳ್ಳು ಅಂತ ಹೇಳ್ತಾರೆ. ಇದಕ್ಕಿಂತ ನಂತರ ಬಂದವರು ಏನು ಮಾಡ್ತಾರೆ, ಹೇಳ್ತಾರೆ ಜಗತ್ತು ಸ್ವಪ್ನದಂತೆ ಅಲ್ಲ. ಯಾಕೆ ಅಂತಂದರೆ ಕನಸು ಏನಾಗುತ್ತೆ, ಕನಸು ಯಾವಾಗ ಎಚ್ಚರ ಆಗ್ತದೋ ಆವಾಗ ಇಮಿಡಿಯೇಟ್ಲಿ ಡಿಸಪಿಯರ್ ಆಗಿಬಿಡ್ತದೆ. ಈಗ ನಾನು ಯಾವುದೋ ಕನಸಿನಲ್ಲಿ ಯಾವುದೋ ಒಂದು ಲೋಕದಲ್ಲಿದ್ದೆ. ಆ ಲೋಕ ಯಾವುದೋ ಅಂತ ಕೂಡ ನಂಗೆ ಗೊತ್ತಿಲ್ಲ, ಸ್ವರ್ಗವೇ ಅಂದ್ಕೊಂಬ ಒಂದು ಹೆಸರಿಟ್ಟಿದ್ದೀನಿ ಅಷ್ಟು. ಸ್ವರ್ಗದಲ್ಲಿದ್ದೆ, ಯಾರ ಜೊತೆನೋ ಒಬ್ಬ ಮಹರ್ಷಿ ಜೊತೆನೋ ಒಬ್ಬ ಅವಧೂತ ಜೊತೆನೋ ಅಥವಾ ಇಂದ್ರನ ಜೊತೆ ಮಾತಾಡ್ತಾ ಇದ್ದೆ ಕನಸಿನಲ್ಲಿ. ಬೆಳಗ್ಗೆ ಸಡನ್ನಾಗಿ ಎಚ್ಚರ ಆಯಿತು. ಎಚ್ಚರ ಆದಮೇಲೆ ಇಮಿಡಿಯೇಟ್ಲಿ ಸ್ವರ್ಗಲೋಕ ಮಾಯ ಆಯಿತು, ಇಂದ್ರನೂ ಮಾಯ ಆದ. ನಾವು ಅಲ್ಲಿ ಕನಸಿನಲ್ಲಿ ನೋಡಿದ್ದೀನಿ ಎಲ್ಲ ಒಂದು ಸಲ ಡಿಸಪಿಯರ್ ಆಗೋಯ್ತು, ಏನೂ ಕಾಣಿಸ್ಲಿಲ್ಲ. ಈ ಥರ ಆಗ್ತದೆ. ಅಂದರೆ ಕನಸು ಅಂತಂದರೆ ಏನು, ಅಜ್ಞಾನ. ಎಚ್ಚರ ಅಂತಂದರೆ ಏನು, ಜ್ಞಾನ. ಸೊ ಹಾಗಾಗಿ ಅದನ್ನು ಹೋಲಿಸ್ತಾರೆ. ಈಗ ನಾವೆಲ್ಲ ಕೂಡ ಅಜ್ಞಾನ ಅಂತಂಬೋ ಕನಸಿನಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ನಮಗೆಲ್ಲ ಕಾಣುತ್ತಷ್ಟೇ ಈ ಜಗತ್ತು. ಒಂದು ವೇಳೆ ನಾವು ರಿಯಲೈಸ್ ಆಗೀವಿ ಅಂತ ಅಂದ್ಕೊಳ್ಳೋಣ, ರಿಯಲೈಸ್ ಆದ್ವಿ, ಜ್ಞಾನ ಬಂತು ಅಂದಮೇಲೆ ಇಮ್ಮಿಡಿಯೇಟ್ಲಿ ಪ್ರಪಂಚ ಮಾಯ ಆಗೋಗ್ಬೇಕಲ್ಲ. ಕನಸಿನಲ್ಲಿ ಹೇಗೆ ಮಾಯ ಆಗೋಗುತ್ತೋ ಜ್ಞಾನ ಬಂದ ಮೇಲೆ, ರಿಯಲೈಸೇಷನ್ ಆದ ಮೇಲೆ ಈ ಪ್ರಪಂಚ ಇರಬಾರದು. ಯಾಕೆಂದರೆ ಕನಸು ಹೇಗೆ ಡಿಸಪಿಯರ್ ಆಗುತ್ತೋ ಪ್ರಪಂಚಕ್ಕೂ ಡಿಸಪಿಯರ್ ಆಗಿಬಿಡಬೇಕು. ಯಾಕೆಂದರೆ ಎಚ್ಚರ ಆದ ಮೇಲೆ ಇರೋಲ್ಲ, ಅದೇ ರೀತಿ ರಿಯಲೈಸೇಷನ್ ಆದಮೇಲೆ ಈ ಪ್ರಪಂಚ ಇರೋಲ್ಲ. ಅಂದರೆ ಸಾಕ್ಷಾತ್ಕಾರ ಆಗುವ ತನಕ ಕಂಟಿನ್ಯೂ ಆಗುವ ಕನಸು ಅಷ್ಟೇ ಇದು. ಅಂದರೆ ಶಂಕರಾಚಾರ್ಯ ಹೇಳ್ತಾರೆ, ಎಚ್ಚರ ಆದ ಮೇಲೆ ಕನಸು ಇಲ್ಲ, ಸುಳ್ಳು ಅಂತ ಗೊತ್ತಾಗತ್ತೆ. ನಮ್ಮೆಲ್ಲರಿಗೂ ಕೂಡ ಅದರ ಅನುಭವ ಬಂದಿದೆ. ನಮಗೆಲ್ಲರಿಗೂ ಗೊತ್ತು, ಕನಸಿಂದ ಹೊರಗೆ ಬಂದ ಮೇಲೆ ಇಮಿಡಿಯೇಟ್ಲಿ ಎಲ್ಲ ಡಿಸಪಿಯರ್ ಆಗಿಬಿಡುತ್ತೆ. ಆದರೆ ಈ ತನಕ ಈ ಪ್ರಪಂಚ ಸುಳ್ಳು ಅಂತ ಯಾರಿಗಾದರೂ ಅನುಭವಕ್ಕೆ ಬಂದಿದೆಯಾ? ಎಷ್ಟೋ ಜನ ರಿಯಲೈಸ್ ಆಗಿದ್ದೀವಿ ಅಂತ ನಾವು ಅಂತೀವಲ್ಲ, ಯಾರಿಗಾದರೂ ಇದ್ದಕ್ಕಿದ್ದಂಥ ಥಟ್ ಅಂತ ಯಾರಿಗಾದರೂ ಪ್ರಪಂಚ ಮಾಯವಾಗಿದ್ದು ಯಾರಿಗಾದರೂ ಅನುಭವಕ್ಕೆ ಬಂದಿದೆಯಾ ಅಂತ ಅಂಬೋದು ಅನಂತರ ಬಂದಂಥ ಲಾಜಿಷಿಯನ್ಸ್ ರೈಸ್ ಮಾಡಿದಂಥ ಪ್ರಶ್ನೆ. ಯಾಕೆಂದರೆ ನಂತರ ಬಂದಂಥ ರಾಮಾನುಜರಾಗಲಿ ಮಧ್ವರಾಗಲಿ ಅವರು ಹೊಸ ಸಿದ್ಧಾಂತ ಬರಲಿಕ್ಕೆ ಏನು ಒಂದು ಪ್ರಾತಿಪದಿಕೆ ಅಂದರೆ ಇದೆ. ಈ ಲಾಜಿಷಿಯನ್ಸ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ, ಆ ಉತ್ತರ ಕೊಡೋ ವಿಚಾರದಲ್ಲಿ ಹೊಸ ಹೊಸ ಪ್ರಶ್ನೆಗಳು ಬಂತು, ಹೊಸ ಹೊಸ ಸಿದ್ಧಾಂತಗಳು ಬಂತು. ಸೊ ಹಾಗಾಗಿ ಪ್ರಪಂಚ ಸುಳ್ಳು ಅಂತ ಸಮರ್ಥನೆ ಮಾಡುವುದಕ್ಕೆ ಬರುವುದಿಲ್ಲ ಅಂತ ಅನಂತರ ಬಂದಂಥ ಚಿಂತಕರು ತೀರ್ಮಾನ ಮಾಡಿದರು. ಜಗತ್ತು ಮಿಥ್ಯ ಅಂತಂಬುದು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ಅನುಭವಕ್ಕೆ ಬರ್ತಾ ಇಲ್ಲ, ಅದು ಕಾನ್ಸೆಪ್ಟ್ ಏನೋ ಇದೆ. ಬಟ್ ಶಂಕರರು ಪಾಪ ಅವರು ಇದ್ದಿದ್ದು 32 ವರ್ಷ ಮಾತ್ರವೇ ಜೀವಂತವಾಗಿ. ಅವರು ಇನ್ನೊಂದು 30 ವರ್ಷ ಏನಾದರೂ ಇದ್ದಿದ್ದರೆ ಇವ್ರು ಕೇಳುವಂಥ ಪ್ರಶ್ನೆಗಳಿಗೆಲ್ಲದಕ್ಕೂ ಉತ್ತರ ಕೊಡ್ತಿದ್ರು ಅವರು ಪಾಪ. ಬಟ್ 32 ನಂತರ ಈ ಶರೀರ ತ್ಯಾಗವನ್ನು ಮಾಡಿದರು ಅವರು. ನಂತರ ಬಂದಂಥ ಅವರ ಫಾಲೋಯರ್ಸಲ್ಲಿ ಒಬ್ಬೊಬ್ರದ್ದು ಒಂದೊಂದು ಪಂಥ ಆಯಿತು. ಅವರಲ್ಲಿ ಕೂಡ ಭಾಮತಿ ಪಂಥ, ವಿಚಾರಣ ಪಂಥ ಅಂತ ಎರಡಿತ್ತು ಶಿಷ್ಯವರ್ಗದಲ್ಲಿ. ಅವರು ಇಬ್ಬರ ವಾದ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಭಿನ್ನವಾಗಿರುತ್ತೆ.
ಸೊ ನಂತರ ಬಂದಂಥ ಈ ಶಂಕರಾಚಾರ್ಯ ನಂತರ ಇಮಿಡಿಯೇಟ್ಲಿ ಬಂದವರು ಯಾರು ಅಂತಂದರೆ ಭಾಸ್ಕರಾಚಾರ್ಯರು ಬರ್ತಾರೆ. ಭಾಸ್ಕರಾಚಾರ್ಯ ಹೇಳಿದ್ದು ಜಗತ್ತು ಸತ್ಯ ಅಂತ ನಾನು ಒಪ್ಪಿಕೊಳ್ತೇನೆ. ಯಾಕಂದರೆ ನಂತರ ಬಂದಂಥ ಪ್ರಶ್ನೆಗಳಿಗೆಲ್ಲ ಕೂಡ ಜಗತ್ತು ಮಿಥ್ಯ ಅಲ್ಲ, ಸುಳ್ಳಲ್ಲ, ಸತ್ಯ. ಅಂದರೆ ಜಗತ್ತು ಸುಳ್ಳಲ್ಲ. ಮತ್ತು ಅವರು ಏನು ಮಂಡಿಸಿದರು? ದೇವರು ಜೀವನಿಗಿಂತ ಭಿನ್ನ, ದೇವರು ಜೀವನಿಗಿಂತ ಭಿನ್ನವಾಗಿರ್ತಾನೆ. ಎರಡೂ ಒಂದೇ ಅಲ್ಲ. ಬಟ್ ಇವಳು ಸ್ವಲ್ಪ ಲಾಜಿಕ್ ಅರ್ಥ ಮಾಡಿಕೊಳ್ಳೋದು ಕಷ್ಟ. ದೇವರು ಜೀವನಿಗಿಂತ ಭಿನ್ನ, ಆದರೆ ಜೀವ ದೇವರಿಗಿಂತ ಭಿನ್ನ ಅಲ್ಲ ಅಂತ ಹೇಳ್ತಾರೆ. ಅದೇ ಸ್ವಲ್ಪ ಕಷ್ಟ, ಕನ್ಫ್ಯೂಸಿವ್ ಫ್ಯಾಕ್ಟ್. ಈಗ ಎರಡು ವಸ್ತುವಿನಲ್ಲಿ ಒಂದು ಇನ್ನೊಂದಕ್ಕಿಂತ ಬೇರೆ, ಮತ್ತೊಂದು ಅಲ್ಲ ಅಂತ ಹೇಳೋದು ಹೇಗೆ? ಇದು ವಿಚಿತ್ರ ಅನಿಸುತ್ತಲ್ವ? ಅದಕ್ಕೆ ಭಾಸ್ಕರಾಚಾರ್ಯ ಒಂದು ದೃಷ್ಟಾಂತ ಕೊಡ್ತಾರೆ. ಈಗ ಮಡಕೆ, ಮಣ್ಣು ತಗೊಳ್ಳಿ. ಮಡಕೆ ಹೇಗೆ ಮಾಡ್ತಾರೆ? ಮಣ್ಣಿಂದ ಅಂತಲೇ ಮಾಡ್ತಾರೆ. ಮಡಕೆ ಮಣ್ಣಿಗಿಂತ ಬೇರೆ ಅಲ್ಲ, ಮಡಕೆ ಮಣ್ಣು. ಮಡಕೆ ಅಂತಂದರೆ ಜೀವ, ಮಣ್ಣು ಅಂತಂದರೆ ದೇವರು. ಹಾಗಾಗಿ ಜೀವರು ದೇವರಿಗಿಂತ ಬೇರೆ ಅಲ್ಲ. ಆದರೆ ಮಣ್ಣು ಮಾತ್ರ ಮಡಕೆಗಿಂತ ಬೇರೆ. ಮಡಕ ಅಂದರೆ ಪಾಟ್. ಮಣ್ಣು ಮಡಕೆ ಮಾಡಿದ ಮೇಲೆ ರಾಶಿ ರಾಶಿ ಮಣ್ಣು ಇರುತ್ತೆ, ಅದೇನೋ ಎಲ್ಲಿ ಹೋಗಲ್ಲ. ಹಾಗಾಗಿ ಮಣ್ಣು ಮಡಿಕೆಗಿಂತ ಬೇರೆ, ಹಾಗೆ ದೇವರು ಜೀವರಿಗಿಂತ ಬೇರೆ. ಮಡಕೆ ಮಣ್ಣಿಗಿಂತ ಬೇರೆ ಅಲ್ಲ, ಹಾಗೆ ಜೀವರು ಕೂಡ ದೇವರಿಗಿಂತ ಬೇರೆ ಅಲ್ಲ ಅಂತ ಒಂದು ಹೊಸ ಸಿದ್ಧಾಂತವನ್ನು ಸ್ಟಾರ್ಟ್ ಮಾಡಿದರು. ಇದರ ಸುಳಿವು ಕೂಡ, ಇದನ್ನು ಕೂಡ ಶಂಕರಾಚಾರ್ಯರ ಒಂದು ಇದರಲ್ಲಿ ಬರುತ್ತೆ. ಅವರು ಹೇಳ್ತಾರೆ, ಸಮುದ್ರೋ ಹಿ ತರಂಗ ಕ್ವಚಿನಃ ಸಮುದ್ರೋ ನ ತಾರಂಗ ಅಂತ ಅವರು ಹೇಳ್ತಾರೆ. ಸಮುದ್ರ ಮತ್ತು ಒಂದು ಅಲೆ, ತೆರೆ ಅಂತ ಅಂದ್ಕೊಳ್ಳಿ. ಈ ಸಮುದ್ರ ಮತ್ತು ತೆರೆ ತಗೊಂಡ್ರೆ, ತೆರೆ ಅಂತಂದರೆ ಏನು? ತೆರೆ ಎಂಬುದು ಹೊಸದೇನು ಅಲ್ವಲ್ಲ, ಸಮುದ್ರದಿಂದ ಬೇರೆ ಅಲ್ಲ, ಸಮುದ್ರವೇ ತೆರೆ. ಆದರೆ ಸಮುದ್ರ ಅಂತಂದರೆ ಏನು? ತೆರೆಯ. ಸಮುದ್ರ ಅಂತಂದರೆ ಅಲೆ ಒಂದೇ ಅಲ್ವಲ್ಲ, ಸಮುದ್ರ ಅಂತಂದರೆ ತೆರೆ ಅಲ್ಲ, ಆದರೆ ತೆರೆ ಅಂದರೆ ಸಮುದ್ರವೇ. ಹಾಗಾಗಿ ಶಂಕರರು ನಿಜವಾದಂಥ ಸಿದ್ಧಾಂತ ಏನು ಅನ್ನೋದು ಸ್ವಲ್ಪ ಗೊಂದಲವೇ. ಅವರು ಜೀವಿಸಿದ್ದು 32 ವರ್ಷ. ಅವರ ನಂತರ ಬಂದಂಥ ಶಿಷ್ಯರು ಇದನ್ನು ಮುಂದುವರಿಸಿಕೊಂಡು ಹೋದರು. ಅವರ ಶಿಷ್ಯರಲ್ಲಿ 2 ಪಂಥ ಇದೆ, ಭಾಮನಿ ಪಂಥ ಮತ್ತು ವಿವರಣ ಪಂಥ. ಇದು ಕೂಡ ಬೌದ್ಧರ ಕಥೆ ಇದ್ದಂತೆ. ಬುದ್ಧರ 4 ಜನ ಶಿಷ್ಯರು 4 ಥರ ಕಮೆಂಟ್ರಿ ಬರೆದ್ರಲ್ವ, ಅದೇ ರೀತಿ ಇಬ್ಬರು ಶಿಷ್ಯರು ಕೂಡ 2 ರೀತಿ ಕಮೆಂಟ್ರಿಯನ್ನು ಮುಂದುವರಿಸ್ಕೊಂಡು ಹೋದರು. ಒಂದಕ್ಕೊಂದು ಭಿನ್ನವಾಗಿದೆ. ಸೊ ಭಾಸ್ಕರಾಚಾರ್ಯನ ಕೂಡ ಶಂಕರಾಚಾರ್ಯನ ಕೇಳಿದ ಪ್ರಶ್ನೆ ಕೇಳಿದರು, ಜೀವನಿಗೆ ಸಂಸಾರ ಯಾಕೆ ಬಂತು? ಯಾಕೆ ಬಂತು ಜೀವನಿಗೆ ಸಂಸಾರ ಅಂತ ಕೇಳ್ತಾರೆ. ಭಾಸ್ಕರಾಚಾರ್ಯ ಏನು ಮಾಡ್ತಾರೆ, ಇದಕ್ಕೆ ಖಚಿತವಾದ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಭಾಸ್ಕರಾಚಾರ್ಯಕ್ಕೆ ಇದಕ್ಕೊಂದು ಜಾಣತನದ ಉತ್ತರವನ್ನು ಕೊಡ್ತಾರೆ. ಜೀವನಿಗೆ ಸಂಸಾರ ಯಾಕೆ ಬಂತು, ಸುಖ ದುಃಖ ಯಾಕೆ ಬಂತು, ಅಜ್ಞಾನ ಯಾಕೆ ಬಂತು, ಯಾಕೆ ಜೀವ ಬ್ರಹ್ಮನಿಗಿಂತ ಬೇರೆ ಬೇರೆಯಾಗಿ ಉಳಿದ, ಯಾಕೆ ಒಂದು ದಿನ ಅವನು ಬ್ರಹ್ಮಸ್ವರೂಪನಾಗ್ತಾನೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ನಾನು ತರ್ಕ ಮಾಡಿ ತೀರ್ಮಾನ ಮಾಡಲಿಕ್ಕೆ ಆಗದಂಥ ಸಂಗತಿಗಳು ಭಾಳ ಇವೆ ಜಗತ್ತಿನಲ್ಲಿ. ಅದೇ ಥರ ಇದು ಒಂದು, ಇದನ್ನು ತರ್ಕ ಮಾಡಿ ತೀರ್ಮಾನ ಮಾಡಲಿಕ್ಕೆ ಆಗಲ್ಲ. ವೇದದಲ್ಲಿ ಹೇಳಿದರೆ ನಾನು ಒಪ್ಕೊಳ್ತೇನೆ ಅಷ್ಟೇ. ಇದಕ್ಕೆ ಯಾಕೆ ಅಂತಂದರೆ ನಾನು ಹೇಳಲಿಕ್ಕೆ ಬರಲ್ಲ. ಎಷ್ಟೋ ಇದೆ, ತರ್ಕಕ್ಕೆ ಮಾಡದೆ ಲಾಜಿಕ್ಕಿಗೆ ಸಿಗದಂಥ ವಿಷಯಗಳು ಈ ವಿಶ್ವದಲ್ಲಿ ಎಷ್ಟೋ ಇದೆ. ಅದರಲ್ಲಿ ಇದು ಒಂದು, ಇದು ನನಗೆ ಗೊತ್ತಿಲ್ಲ ಅಂತ ಅವ್ರು ಪಾಪ ಪ್ರಾಮಾಣಿಕವಾಗಿ ಹೇಳಿಬಿಡ್ತಾರೆ. ಇದರಲ್ಲಿ ನನ್ನ ಆರ್ಗ್ಯುಮೆಂಟೇ ಇಲ್ಲ. ವೇದದಲ್ಲಿ ಹೇಳಿದ್ದಾರೆ, ವೇದ ಕಾಲದ ಋಷಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ, ಹಾಗಾಗಿ ನಾನು ಅದನ್ನು ಒಪ್ಕೊಳ್ತೇನೆ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಭಾಸ್ಕರಾಚಾರ್ಯರು ಹೊಸ ಇನ್ವೆಸ್ಟಿಗೇಷನ್ ಏನು ಮಾಡಿಲ್ಲ. ಆದ ಕಾರಣ ನಮಗೆ ತ್ರಿಮತಗಳೇ ಬರುತ್ತೆ. ಭಾಸ್ಕರ್ದು ಅವ್ರದ್ದು ಬಂದು ಭೇದಾಭೇದ ಅಂತ ಒಂದು ಅಭಿಪ್ರಾಯ, ಅದು ಅಷ್ಟು ಶೈನ್ ಆಗಲಿಲ್ಲ. ಯಾಕೆಂತಂದರೆ ಅವರು ಡೀಪ್ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಋಷಿಗಳೇನು ಹೇಳಿದರೆ ಅದನ್ನು ನಾನು ಒಪ್ಕೊಳ್ತೇನೆ ಅಂತ ಅವರು ಮುಗಿಸ್ತಾರೆ. ಮತ್ತು ನಂತರ ರಾಮಾನುಜರು ಬರ್ತಾರೆ. ರಾಮಾನುಜರು ಕೂಡ ಆತ್ಮ ಆಮ್ನಿ ಪ್ರೆಸೆಂಟ್ ಅಲ್ಲ, ಆತ್ಮ ಸೂಕ್ಷ್ಮ. ಆತ್ಮ ಸೂಕ್ಷ್ಮ ಅಂತಂದಾಗ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಆಮ್ನಿ ಪ್ರೆಸೆಂಟ್ ಅಂತಾದಮೇಲೆ ಒಂದೇ, ಸೂಕ್ಷ್ಮ ಅಂತಂದಮೇಲೆ ಆತ್ಮ ಬೇರೆ ಬೇರೆ ಆತ್ಮಗಳಿದೆ ಅಂತ ಒಪ್ಕೊಳ್ಬೇಕು. ಅವ್ರು ಹೇಳ್ತಾರೆ, ಜಗತ್ತು ಸತ್ಯ, ದೇವರು ಒಬ್ಬನೇ, ನಾನು ಒಪ್ಕೊಳ್ತೇನೆ. ದೇವರು ಇವ್ರ ಸಿದ್ಧಾಂತ ಹೇಗಿರುತ್ತೆ ಅಂದರೆ, ದೇವರು ಜೀವನಿಗಿಂತ ಬೇರೆ, ಜೀವರು ದೇವರಿಗಿಂತ ಬೇರೆ. ಅಂದರೆ ಭಾಸ್ಕರಾಚಾರ್ಯ ಹೇಳಿದ್ದನ್ನು ಮಾಡಿಫೈ ಮಾಡ್ತಾರೆ. ಅವರು ಮಣ್ಣು ಮಡಕೆ ತೆರೆ ಸಮುದ್ರ ಅಂತ ಏನು ಎಕ್ಸಾಂಪಲ್ ಕೊಡ್ತಾರೆ,
ಅದನ್ನು ನೋಡಿ ಇವ್ರು ಏನು ಮಾಡ್ತಾರೆ, ಇಲ್ಲ ಇಲ್ಲ ದೇವರು ಅಂದರೆ ದೇವರು ಬೇರೆ ಜೀವ ಬೇರೆ, ದೇವರಿಗೂ ಜೀವಗೂ ಏನು ಸಂಬಂಧ ಇಲ್ಲ, ಈ ಥರದ ಒಂದು ವಾದನವನ್ನು ಮುಂದುವರಿಸ್ತಾರೆ. ಇವರಿಗೆ ಬರೋ ಪ್ರಶ್ನೆಯೂ ಇದೆ, ಜೀವನಿಗೆ ಸಂಸಾರ ಯಾಕೆ ಬಂತು, ಸುಖ ದುಃಖ ಯಾಕೆ ಬಂತು, ಅಜ್ಞಾನ ಯಾಕೆ ಬಂತು, ಯಾಕೆ ಜೀವ ಬ್ರಹ್ಮನಿಗಿಂತ ಬೇರೆಯಾಗಿ ಉಳಿದ, ಯಾಕೆ ಒಂದು ದಿನ ಜೀವ ಬ್ರಹ್ಮನಲ್ಲಿ ಒಂದಾಗ್ತಾನೆ. ಈ ಪ್ರಶ್ನೆಗಳೆಲ್ಲ ಕೂಡ ನಂತರ ಪ್ರಶ್ನೆ ಮಾಡಿದರು. ರಾಮಾನುಜಾಚಾರ್ಯರು ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡಿದರು. ಜೀವ ಮೊದಲು ಸೃಷ್ಟಿಯಾದಾಗ ಫಸ್ಟ್ ಟೈಮ್, ಯಾಕೆಂತಂದರೆ ಈಗ ನಾವು ಹೇಳ್ಬೋದು ಒಬ್ಬನಿಗೆ ಸುಖ ಯಾಕೆ ಒಬ್ಬನಿಗೆ ದುಃಖ ಯಾಕೆ ಅಂತಂದಾಗ ಅವನು ಮಾಡಿಕೊಂಡ ಕರ್ಮ ಒಪ್ಕೊಳ್ಳೋಣ. ಯಾವಾಗ ಮಾಡಿಕೊಂಡ ಕರ್ಮ? ಹಿಂದಿನ ಜನ್ಮದಲ್ಲಿ ಅವನು ಆ ಕರ್ಮ ಯಾಕೆ ಮಾಡಿದ ಅಂತಂದರೆ ಅದಕ್ಕೆ ಮುಂದೆ ಹಿಂದೆ ಮಾಡಿದಂಥ ಕರ್ಮ. ಹೀಗೆ ಹೋಗ್ತಾ ಇರ್ತದ್ರೆ ಫಸ್ಟ್ ಹುಡ್ತಾನಲ್ವ, ಫಸ್ಟ್ ಹುಟ್ಟೋ ಕಾಲಕ್ಕೆ ಅವನಿಗೇನು ಕರ್ಮ ಇರಲ್ಲ, ಯಾಕೆಂದರೆ ಆವಾಗೇ ಅವನು ಭೂಮಿ ಮೇಲೆ ಬಂದಿದ್ದಾನೆ, ಫಸ್ಟ್ ಅಟೆಂಪ್ಟ್. ಆವಾಗ ಏನೂ ಇಲ್ವಲ್ಲ, ಅವನು ಫಸ್ಟ್ ಟೈಮ್ ಮಾಡುವಂಥ ಕೆಲಸ ಹೇಗೆ ಮಾಡ್ತಾನೆ? ಈಗ ಏನಾದರೂ ತಪ್ಪು ಮಾಡಿರ್ತಾನೆ, ಪಾಪ ಬರ್ತೆ, ಫಸ್ಟು ತಪ್ಪು ಮಾಡಲಿಕ್ಕೆ ಅವನಿಗೆ ಏನು ಯಾರು ಅವನನ್ನು ಪ್ರೇರಣೆ ಮಾಡಿದರು, ಅವನು ಫಸ್ಟು ತಪ್ಪೇ ಯಾಕೆ ಮಾಡಿದ? ಒಂದು ವೇಳೆ ಫಸ್ಟು ತಪ್ಪು ಮಾಡಿಲ್ಲ, ಫಸ್ಟು ಸರಿನೇ ಮಾಡಿದ ಅಂತಂದರೆ ಅವನಿಗೆ ಪುಣ್ಯ ಬರಬೇಕು, ಮತ್ತು ಪುಣ್ಯದ ಬಂದ ಮೇಲೆ ಮತ್ತು ಈ ಪಾಪದ ಕೆಲಸ ಹೇಗೆ ನಡೀತು, ಈ ಥರ ಪ್ರಶ್ನೆಗಳೆಲ್ಲ ಕೂಡ ಲಾಜಿಷಿಯನ್ಸ್ ತೆಗೆದರು. ಸೊ ಈಗ ಇದು ಬಂದು ಇವರು ಹೇಳ್ತಾರೆ, ದೇವರು ಮಾಡಿಸಿದ್ದು ಅಂತ ನಾವು ಒಪ್ಪಬೇಕಾದ್ರೆ, ಯಾಕೆಂತ ಅದೆಲ್ಲ ಇಲ್ಲಪ್ಪ, ಅವನು ಮಾಡಿಕೊಂಡಿದ್ದಲ್ಲ, ಭಗವಂತ ಒಬ್ಬನ ಹತ್ರ ಒಳ್ಳೆ ಕೆಲಸ ಒಬ್ಬನ ಹತ್ರ ದೇವರೇ ಮಾಡಿಸ್ಬಿಡ್ತಾನೆ ಫಸ್ಟ್ ಟೈಮ್ ಅಂತಂದಾದರೆ, ಒಬ್ಬರ ಹತ್ರ ಒಳ್ಳೆ ಕೆಲಸ ಯಾಕೆ ಮಾಡಿಸಿದ, ಒಬ್ಬರ ಹತ್ರ ಕೆಟ್ಟ ಕೆಲಸ ಯಾಕೆ ಮಾಡಿಸಿದ, ನಂತರ ಅವನು ಮಾಡಿದಂಥ ಒಳ್ಳೆಯ ಕರ್ಮದಿಂದ ಸುಖ, ಕೆಟ್ಟ ಕರ್ಮದಿಂದ ದುಃಖ ಆಗಬಹುದು ಅಂತ ಆದರೆ ಮೊದಲನೇ ಕರ್ಮ ಭಗವಂತ ಯಾಕೆ ಮಾಡಿಸಿದ? ನಂತರ ಬಂದವರು ಭಗವಂತ ಮಾಡಿಸಿದ, ಯಾಕೆಂದರೆ ಭಗವಂತ ಯಾರ ಹತ್ರ ಕೂಡ ಒಳ್ಳೆಯ ಕೆಲಸವನ್ನೇ ಮಾಡಿಸ್ತು ಅಂತ ಕೆಟ್ಟ ಕೆಲಸ ಮಾಡಿಸ್ತಾರೆ. ಸೊ ಕೆಟ್ಟ ಕೆಲಸ ಮಾಡಿಸಿದವರು ಯಾರು? ಆ ಕೆಟ್ಟ ಕೆಲಸದಿಂದ ಬಂದಂಥ ಕರ್ಮಕ್ಕೆ ಈಗ ದುಃಖ ಪಡ್ತಿದ್ದಾನೆ. ಫಸ್ಟ್ ಟೈಮು ಕರ್ಮ ಹೇಗೆ ಮಾಡಿದ? ಈ ಪ್ರಶ್ನೆ ಶುರುವಾಯಿತು. ರಾಮಾನುಜಾಚಾರ್ಯ, ಯಾಕಂದರೆ ಶಂಕರಾಚಾರ್ಯಗೆ ಈ ಪ್ರಶ್ನೆಯೇ ಇಲ್ಲ, ಯಾಕೆಂತಂದರೆ ಅವರು ಜಗತ್ತೇ ಭ್ರಮೆ ಅಂತಾರೆ, ನೀನು ಕಷ್ಟಪಡ್ತಾ ಇರೋದು ಕೂಡ ಭ್ರಮೆ ಅಂತಾರೆ. ಗಜಂ ಮಿಥ್ಯಾ ಪಲಾಯನಂ ಮಿಥ್ಯಾ ಅಂತಾರೆ. ಒಂದು ಆನೆ ನಮ್ಮನ್ನು ಅಂಟಿಸ್ಕೊಂಡು ಬರ್ತಾ ಇದೆ, ನಮ್ಮನ್ನು ಫಾಲೋ ಮಾಡ್ತಾ ಇದೆ, ನಮ್ಮನ್ನು ಕೊಲ್ಲಿಕ್ಕೆ ನಾವು ಓಡ್ತಾ ಇದ್ದೇವೆ. ಈಗ ಆನೆ ಅಂತ ಅಂಬೋದು ಮಿಥ್ಯ ಆದಮೇಲೆ ನೀನು ಓಡೋದು ಯಾಕೆ? ಅದು ಮಿಥ್ಯ ತಾನೆ ಅಂತಂದಾಗ, ಹೌದು ಆನೆ ಎಂಬುದು ಮಿಥ್ಯ ನಾವು ಒಪ್ಪಿಕೊಳ್ತಾನೆ, ನಾನು ಓಡ್ತಾ ಇರೋದು ಕೂಡ ನಿಂಗೆ ಮಿಥ್ಯನೇ, ನಿಂಗೆ ಕಾಣ್ತಾ ಇದಷ್ಟೇ, ನಿಜವೂ ನಾವು ಓಡ್ತಾ ಇಲ್ಲ, ಈ ಥರ ಕನ್ಫ್ಯೂಷನ್ ಆಯ್ತದು. ಸೊ ಹಾಗೆ ಫಸ್ಟ್ ಟೈಮು ಭಗವಂತ ಯಾಕೆ ಮಾಡಿಸಿದ? ಈ ಪ್ರಶ್ನೆಗಳು ಬಂತು. ಇದು ಪ್ರಶ್ನೆಗಳು ಬರ್ತಾನೆ ಸಿದ್ಧಾಂತ ದೊಡ್ಡದಾಗಿ ಬೆಳೆದೇ ಬಂತೆ ಹೊತ್ತು, ಯಾವುದೋ ಒಂದು ಪಾಯಿಂಟ್ ಅವ್ರು ಹೇಳಿದ ಸಿದ್ಧಾಂತದಲ್ಲಿ ಇಮ್ಮಿಡಿಯೇಟ್ಲಿ ಅವ್ರದ್ದು ತಪ್ಪು, ಯಾರೂ ತಪ್ಪು ರೈಟ್ ಇಮಿಡಿಯೇಟ್ಲಿ ಹೇಳಲಿಕ್ಕಾಗಲ್ಲ. ಶಂಕರಾಚಾರ್ಯರಿಗೆ ಅವರಿಗೆ ಬಂದ ಪ್ರಶ್ನೆಗಳು ಬೇರೆ, ರಾಮಾನುಜರಿಗೆ ಬಂದ ಪ್ರಶ್ನೆಗಳು ಬೇರೆ, ಮಧ್ವರಿಗೆ ಬಂದ ಪ್ರಶ್ನೆ ಅಪ್ಡೇಟೆಡ್ ಕ್ವಶನ್ಸ್ ಬರ್ತಾ ಇತ್ತು. ಆದ ಕಾರಣ ಅವರಿಗೆ ಹೊಸ ವಿಷಯ ಹೇಳ್ತಾ ಇದ್ರು. ಶಂಕರಾಚಾರ್ಯರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಗತ್ಯನೇ ಇಲ್ಲ. ಹಾಗಾಗಿ ಇವ್ರನ್ನ ಮಿಕ್ಕ ಬಂದಂಥ ಮತಾಚಾರ್ಯರನ್ನ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಕಾಲಕ್ಕೆ ಬಂದಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರು. ನಂತರ ಬಂದವ್ರಿಗೆ ಏನಾಯಿತು, ಶಂಕರಾಚಾರ್ಯರು ಹೇಳಿದ ಮೇಲೆ ಬಂದಂಥ ಪ್ರಶ್ನೆಗಳಿಗೆ ನಂತರ ಬಂದವರು ಉತ್ತರ ಕೊಡಬೇಕಾಯಿತು. ಅಪ್ಡೇಟೆಡ್ ಅಷ್ಟೇ ಆಗಲಿ, ನಾವು ಅಪ್ಡೇಟ್ ಮಾಡಿಕೊಳ್ಬೇಕಾಗಲಿ, ಹಿಂದೆ ಹೇಳಿದವರು ತಪ್ಪು ಅಂತ ಹೇಳುವಂಥ ರೈಟ್ ನಮಗಿಲ್ಲ, ಮೂರ್ಖತ್ವ ಆಗ್ತದೆ. ಸೊ ಇಲ್ಲಿ ಬಂತು, ಯಾಕೆ ಬಂತು ಸಂಸಾರ? ರಾಮಾನುಜಾಚಾರ್ಯರು ಪರಂಪರೆಯಲ್ಲಿ ಬಂದಂಥ ಮತ್ತಿಷ್ಟು ಶಿಷ್ಯರು ಅದಕ್ಕೆ ಉತ್ತರ ಕೊಡ್ತಾರೆ. ಮೊದಲನೇ ಕರ್ಮ ದೇವರು ಮಾಡಿಸೋದಿಲ್ಲ, ದೇವರು ಯಾವ ಕರ್ಮನೂ ಮಾಡಿಸೋದಿಲ್ಲ. ಫಸ್ಟ್ ಟೈಮ್ ದೇವರು ಏನು ಮಾಡಿಬಿಡ್ತಾನೆ, ಎಲ್ಲ ಜೀವಗಳಿಗೂ ಫಸ್ಟ್ ಟೈಮ್ ಫ್ರೀಡಮ್ ಕೊಟ್ಬಿಡ್ತಾನೆ. ಫ್ರೀಡಮ್ ಕೊಟ್ಟ ಮೇಲೆ ಅವರು ಒಳ್ಳೆಯ ಕೆಲಸವೋ ಕೆಟ್ಟ ಕೆಲಸವೋ ಅವ್ರಿಗೆ ತೋಚಿದಂತೆ ಅವ್ರು ಮಾಡ್ತಾರೆ. ಆಮೇಲೆ ನೀನು ಕೆಟ್ಟ ಕೆಲಸ ಮಾಡಿದ್ದೀಯ ಆದ ಕಾರಣ ನಿನಗೆ ಈ ಶಿಕ್ಷೆ, ನೀವು ಒಳ್ಳೆ ಕೆಲಸ ಮಾಡಿದ್ದೀಯ ಆದ ಕಾರಣ ನನಗೆ ಈ ಪುಣ್ಯ. ಹಾಗೆ ನೆಕ್ಸ್ಟ್ ಟೈಮ್ ಹುಟ್ಟೋ ಕಾಲಕ್ಕೆ ಆ ಕರ್ಮದ ಬೇಸ್ ಮೇಲೆ ಅವನಿಗೆ ಸುಖ ದುಃಖ ಆರಂಭ ಆಯಿತು ಅಂತಂಬುದು ಅವ್ರು ಹೇಳ್ತಾರೆ. ಜೀವನಿಗೆ ಫಸ್ಟ್ ಟೈಮ್ ಫ್ರೀಡಮ್ ಕೊಡ್ತಾನೆ, ಅದನ್ನೇ ಅಂತಾರೆ ದತ್ತ ಸ್ವಾತಂತ್ರ್ಯ ಅಂತ ಕರೀತಾರೆ. ಈಗ ರಾಜ ಇರ್ತಾನೆ, ತನ್ನ ಮಗನಿಗೆ
ನೋಡಪ್ಪ ನೀನು ಈ ಭಾಗಗಳನ್ನು ಆಳು, ಈ ರಾಜ್ಯವನ್ನು ಆಳು ಅಂತ ಹೇಳ್ತಾರೆ. ಈ ಪವರನ್ನು ಯೂಸ್ ಮಾಡಿ ನೀ ಇಂಥ ಕೆಲಸ ಮಾಡು ಅಂತ ಹೇಳ್ತಾರೆ. ಒಂದು ವೇಳೆ ಅವನೇನೋ ತಪ್ಪು ಮಾಡಿದ ಅಂತ ಅಂದ್ಕೊಳ್ಳಿ, ಮತ್ತೆ ಬಂದು ರಾಜ ಕೇಳ್ಬೋದು ನೀ ಯಾಕೆ ಈ ಥರ ಮಾಡಿದ್ಯಾ ಅಂತ. ಅವನಿಗೇನೋ ಫ್ರೀಡಮ್ ಕೊಡ್ತಾನೆ, ತಪ್ಪು ಮಾಡಿದ ಮೇಲೆ ಕೇಳ್ತಾನೆ. ಆ ಥರ ದತ್ತ ಸ್ವಾತಂತ್ರ್ಯ ಕೊಟ್ಟರು ಅಂತ ಒಂದು ಪರಂಪರೆ ಬಂತು. ಸೊ ಮತ್ತೆ ಏನು ಹೇಳ್ತಾರೆ, ಮೊದಲನೇ ಕರ್ಮ ದೇವರು ಮಾಡಿಸೋದಿಲ್ಲ, ಜೀವನಿಗೆ ತನಗೆ ತೋಚಿದಂತೆ ಮಾಡಲಿಕ್ಕೆ ಬೇಕಾದಂಥ ಫ್ರೀಡಮ್ ಕೊಡ್ತಾನೆ. ಅದಕ್ಕೆ ಪ್ರತಿಫಲವಾಗಿ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮ ಬರುತ್ತೆ. ಅದರ ನಂತರ ಸುಖ ದುಃಖ ಅಂತಾಯಿತು ಅಂತಂಬೋದು ಕರೆಕ್ಟ್, ಓಕೆ ಒಪ್ಪೋಣ. ಇಲ್ಲಿ ಒಂದು ಸಮಸ್ಯೆ ಬಂತು. ಪ್ರಾರಂಭದಲ್ಲಿ ವೇದ ಕಾಲದಲ್ಲಿ ಬಂದಂಥ ಒಂದು ನಂಬಿಕೆ ಇತ್ತು, ತೃಣಮಪಿ ನ ಚಲತಿ ತೇನ ವಿನ ಅಂತ. ಅಂದರೆ ದೇವರು ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಅಂತಂದರೆ ಏನನ್ನು ಮಾಡೋದಕ್ಕೆ ಬರೋದಿಲ್ಲ ಅಂತ ಅರ್ಥ. ಈಗ ರಾಮಾನುಜರ ಲಾಜಿಕ್ ಪ್ರಕಾರ ಜೀವನಿಗೆ ಭಗವಂತನ ಪ್ರೇರಣೆ ಇಲ್ಲದೆ ಎಲ್ಲವನ್ನೂ ಮಾಡಲಿಕ್ಕೆ ಆಯಿತು ಅಂತ ಆಯ್ತಲ್ವಾ ಅಂತ ಬಂತು ಪ್ರಶ್ನೆ. ಈಗ ನೆಕ್ಸ್ಟ್ ಇನ್ನೊಂದು, ಮೊದಲನೇ ಕರ್ಮವನ್ನು ತಮ್ಮಿಷ್ಟಕ್ಕೆ ತಾವು ಮಾಡಲಿ ಅಂತ ಫ್ರೀಡಮ್ ಕೊಟ್ಟ ಮೇಲೆ ಸೆಕೆಂಡ್ ಟೈಮ್ ಯಾಕೆ ತಲೆ ತೋರಿಸೋದು ಭಗವಂತಗೆ? ಮಧ್ಯದಲ್ಲಿ ಮತ್ತೆ ಯಾಕೆ ಬೇಕು? ಫಸ್ಟ್ ಟೈಮ್ ಕೊಟ್ಟನಲ್ವ, ಸೆಕೆಂಡ್ ಟೈಮ್ ನಮ್ಮ ಪಾರ್ಟಿ ನಮ್ಮನ್ನು ಬಿಟ್ಬಿಡಿ, ನಾವು ಮಾಡ್ಕೊಳ್ತೇವೆ. ಸೆಕೆಂಡ್ ಟೈಮ್ ಇನ್ವಾಲ್ವ್ಮೆಂಟ್ ಯಾಕೆ? ಸೆಕೆಂಡ್ ಟೈಮ್ ಕೂಡ ನಮಗೆ ಬಿಟ್ಬಿಡಿ, ನಾವೇನೋ ತಪ್ಪು ಮಾಡಿದ್ರೆ ಅದಕ್ಕೆ ಬೇಕಾದ ಶಿಕ್ಷೆ ಕೊಟ್ಕೊಳ್ಳಿ. ಭಗವಂತ ತೂರುವಂಥ ಅವಶ್ಯಕತೆ ಇಲ್ವಲ್ಲ, ನಮ್ಮಷ್ಟಕ್ಕೆ ನಾವೇ ಮಾಡ್ತೀವಿ. ಸುಖವೋ ದುಃಖವೋ ನಾವೇ ಅನುಭವಿಸ್ಕೊಳ್ತೇವೆ. ದೇವರಿಗೆ ಬೇಡವಾದ ಕೆಲಸ ಯಾಕೆ ಅಂತಂಬ ಪ್ರಶ್ನೆ ಬಂತು. ಮೊದಲನೇ ಕೆಲಸ ಮಾಡಲಿಕ್ಕೆ ನಮಗೆ ಬಿಟ್ಟು ಮತ್ತು ಎರಡನೇ ಬಾರಿ ಕೆಲಸ ಮಾಡಲಿಕ್ಕೆ ನಮಗೆ ಬಿಡಬಹುದಲ್ವಾ? ಭಗವಂತನ ಇಂಟರ್ಫಿಯರೆನ್ಸ್ ಯಾಕೆ? ಇದು ಅನ್ಸೈಂಟಿಫಿಕ್, ಅನ್ಜಸ್ಟಿಫಯಬಲ್ ಲಾಜಿಕ್ ಅಂತ ಆಯಿತು. ಅನಂತರ ಬಂದವರು ಚಿಂತಕರ ಮೇಲಿನ ಉತ್ತರದಿಂದ ತೃಪ್ತಿ ಆಗಲಿಲ್ಲ. ಭಗವಂತ ಅಣುಜೀವವನ್ನು ಸಂಸಾರಕ್ಕೆ ಯಾಕೆ ಕಳಿಸಿದ ಮತ್ತು ಮೋಕ್ಷ ಕೊಡೋದು ಯಾಕೆ? ನೀ ಸಂಸಾರಕ್ಕೆ ಕಳಿಸಿದ ಯಾಕೆ? ಅವನ ಕೆಟ್ಟ ಕೆಲಸ ಮಾಡಿಸಿದ ಯಾಕೆ? ಮತ್ತೆ ಹೊರಗೆ ಬರೋದು ಯಾಕೆ? ಹಿಂದೆ ಒಂದು ಮಾತಿದೆ ತೆಲುಗಲ್ಲಿ, ನಾನು ತೆಲುಗು ಓದಿದ್ದರಿಂದ ಸಣ್ಣತನದಲ್ಲಿ, ಮಾತೃಭಾಷೆ ಕನ್ನಡನೇ, ಬೇರೆ ಆಂಧ್ರ ದೇಶದಲ್ಲಿ ಓದಿದ್ದ ಕಾರಣ ತೆಲುಗು ಓದಬೇಕಾಯಿತು. ಅಡುಸು ತೊಕ್ಕನೇ ಇಲ್ಲ, ಕಾಳು ಕಡಗನೇ ಇಲ್ಲ ಅಂತ ತೆಲುಗು ಮಾತಿದೆ. ಅಂದರೆ ಕೆಸರನ್ನ ಕಾಲಿಡೋದು ಯಾಕೆ, ತೊಳ್ಕೊಳ್ಳೋದು ಯಾಕೆ? ಈಗ ಕೆಸರನ್ನ ಕಾಲಿಟ್ಟಿದ್ದಕ್ಕೆ ನಾವು ತೊಳ್ಕೋಬೇಕು, ಕೆಸರನ್ನ ಕಾಲೇ ಹಿಡ್ದಿದ್ರೆ ತೊಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲಲ್ಲ. ಭಗವಂತ ಈ ಸಂಸಾರಕ್ಕೆ ತಂದಿದ್ಯಾಕೆ? ತಂದ ಮೇಲೆ ಮತ್ತೆ ಮೋಕ್ಷ ಕೊಡೋದು ಯಾಕೆ? ಯಾಕೆ ಈ ಕರ್ಮ ಇದು ಜೀವಕ್ಕೆ? ತರೋದು ಭಗವಂತ, ತನ್ನ ಮೇಲೆ ಫ್ರೀಡಮ್ ಕೊಡೋದು ಭಗವಂತ. ನೀ ಈ ಥರ ಕರ್ಮ ಮಾಡು ಅಂತೇಳಿ, ಕರ್ಮ ಮಾಡಿದ್ದಕ್ಕೆ ನೀ ಈ ಥರ ಮಾಡಿದಿ ಅಂತ ಶಿಕ್ಷೆ ಕೊಡೋದು ಭಗವಂತ. ಮತ್ತೆ ನೀನು ಈ ಥರ ಶಿಕ್ಷೆ ಮಾಡ್ತಾ ಇರಬೇಡ, ನಿನಗೆ ಮೋಕ್ಷ ಒಂದಿದೆ, ಅದಕ್ಕೋಸ್ಕರ ನೀನು ಪ್ರಯತ್ನ ಮಾಡು ಅಂತ ಹೇಳೋದು ಭಗವಂತ. ಯಾಕೆ ಈ ಗೋಜಲು? ಈ ಥರ ಪ್ರಶ್ನೆಗಳು ಬಂತು ಸಂಸಾರಕ್ಕೆ. ಇದೇ ಪ್ರಶ್ನೆ ಫಸ್ಟಿಂದ ಶಂಕರರಿಗಾಗಲಿ ರಾಮಾನುಜರಿಗಾಗಲಿ, ಯಾಕೆಂದರೆ ಶಂಕರಾಚಾರ್ಯರಿಂದನೇ ಯಾಕೆ ಅಂತ ಹೇಳ್ತಿದ್ರೆ, ಅದಕ್ಕಿಂತಲೂ ಮುಂದಿದ್ದಂಥ ಜೈನ ಬೌದ್ಧ ಈ ಧರ್ಮಗಳಲ್ಲಿ ಡೆಮೋಕ್ರಸಿ ಇನ್ ಫಿಲಾಸಫಿ ಇಲ್ಲ. ಅವರು ಹೇಳಿದ್ದನ್ನು ನೀವು ಕೇಳಬೇಕೇ ಆಗಲಿ, ಪ್ರಶ್ನೆ ಮಾಡೋಂಗಿಲ್ಲ. ನಾಸ್ತಿಕರು ಅವ್ರು ಇಲ್ಲ ಅಂತ ಹೇಳ್ತಾರೆ, ಅವನ ಹತ್ರ ಏನು ಪ್ರಶ್ನೆ ಮಾಡಲಿ, ಏನು ಹೇಳಿದ್ರು ಇಲ್ಲ ಅಂತಾನೆ. ಮೀಮಾಂಸಕರು ಅವರು ಪ್ರಶ್ನೆ ಮಾಡೋ ಅಗತ್ಯನೇ ಇಲ್ಲ. ಯಾಕೆಂತಂದರೆ ನಾವು ಮಾಡೋದು ಸ್ವರ್ಗ ಸುಖಗಳನ್ನು ಪಡೆಯೋದಕ್ಕೋಸ್ಕರ, ಭೂಮಿ ಸ್ವರ್ಗ ನರಕ ಅಷ್ಟೇ. ನಮಗೆ ಈ ಮೋಕ್ಷ ಎಂಬ ಕಾನ್ಸೆಪ್ಟಲ್ಲಿ ನಮಗಿಲ್ಲ ಅಂತ ಅಂದ್ಬಿಟ್ರೆ ರೂಲ್ಡ್ ಔಟ್. ಇನ್ನು ಅಬ್ರಾಹಮಿಕ್ ರಿಲಿಜಿಯನ್ಸ್, ಜುಡಾಯಿಸಮ್ ಆಗಲಿ, ಕ್ರಿಶ್ಚಿಯಾನಿಟಿ, ಇಸ್ಲಾಮಲ್ಲಿ ಡೆಮೋಕ್ರಸಿ ಇನ್ ಫಿಲಾಸಫಿ ಇಲ್ಲ. ಇಸ್ಲಾಂನಲ್ಲಿ ನೀವು ಅಲ್ಲಾಹು ಅಕ್ಬರ್, ದೇವರೇ ಸರ್ವಶ್ರೇಷ್ಠ, ಅದು ಎಲ್ಲವೂ ಹೇಳ್ತಾರೆ. ದೇವ ಮಹಾನ್ ಅಸ್ತಿ ಎಲ್ಲ ಸಂಸ್ಕೃತದಲ್ಲೂ ಬರುತ್ತೆ. ದೇವರ ಈ ಕುರಾನ್ನಲ್ಲಿ ಹೇಳಿದ್ದನ್ನು ನೀನು ಒಪ್ಪಿದರೇನೇ ನೀನು ಇಸ್ಲಾಂ, ಇಲ್ಲಾಂದರೆ ನೀ ಕಾಫಿರ್. ಇಸ್ಲಾಮನ್ನು ಒಪ್ಪಲದ್ದವ್ರನ್ನ ಕುತ್ತಿಗೆ ಕಡಿ ಅಂತ ಹದೀತ್ ಹೇಳುತ್ತೆ, ಹದೀತೋ ಕುರಾನೋ ಹೇಳ್ತದೆ. ಹಾಗಾಗಿ ಕೊಂದು ಬಿಡ್ತೀವಿ ಅಷ್ಟೆ. ಈಗ ಕೊಂದು ಬಿಡ್ತೀವಿ ಅಂತಂದಮೇಲೆ ಯಾವನ ಪ್ರಶ್ನೆ ಮಾಡ್ತಾನೆ? ಅವನಿಗೆ ಇಷ್ಟ ಆದ್ರೂ ಇಲ್ಲದ್ರೂ ಅವನು ಪ್ರಶ್ನೆ ಮಾಡಲ್ಲ, ಫಸ್ಟ್ ಒಪ್ಪಿಕೊಡ್ತಾನೆ ಅಷ್ಟೇ. ಪ್ರಶ್ನೆಗಳು ಬರ್ಬೋದು, ಆದರೆ ಹೇಳೋಂಗಿಲ್ಲ. ಕ್ರಿಶ್ಚಿಯಾನಿಟಿಲ್ಲ ಅಷ್ಟೇ, ಔಟ್ಕಾಸ್ಟ್. ನೀವು ಬೈಬಲ್ಗೆ ಅಗೇನೆಸ್ಟ್ ಕೇಳಿದ್ರೆ ಔಟ್ಕಾಸ್ಟ್. ಜುಡಾಯಿಸಮ್ಲೂ ಅಷ್ಟೇ. ಹಾಗಾಗಿ ಪ್ರಶ್ನೆ ಮಾಡಲಿಕ್ಕೆ ಯಾರೂ ಧೈರ್ಯ ಮಾಡಲಿಲ್ಲ. ಇನ್ನು ಜೈನಿಸಮಲ್ಲಿ ಮೋಕ್ಷ ಎಂಬ ಸಪ್ರೇಟ್ ದೇವರೆಂಬ ಕಾನ್ಸೆಪ್ಟೇ ಇಲ್ಲ. ದೇವರು
ಜೈನದಲ್ಲಾಗಲಿ ಬೌದ್ಧದಲ್ಲಾಗಲಿ ದೇವರು ಅಂತಂಬ ಕಾನ್ಸೆಪ್ಟೇ ಇಲ್ಲ. ಆದ ಕಾರಣ ನಿಮಗೆ ಮೋಕ್ಷ ಕೊಡೋನು ಅಂತ ಒಬ್ಬನಿಲ್ಲ. ಮೋಕ್ಷ ಪಡೆಯೋರು ನಾವೇ, ಕೊಡೋನು ಯಾರೂ ಇಲ್ಲ. ಹಾಗಾಗಿ ಅಲ್ಲಿಗೆ ಈ ಜೀವಕ್ಕೆ ಸಂಸಾರ ಯಾಕೆ ಬಂತು, ಕೊಡೋನು ಯಾರು, ಮೋಕ್ಷ ಕೊಡೋನು ಯಾರು, ಈ ಕಾನ್ಸೆಪ್ಟೇ ಇಲ್ಲ. ಎಲ್ಲಿಂದ ಶುರು ಆಯಿತು ಮೋಕ್ಷದ ಕಾನ್ಸೆಪ್ಟ್ ಅಂದರೆ ಶಂಕರರಿಂದ ಶುರುವಾಯಿತು. ಶಂಕರಾಚಾರ್ಯರ ನಂತರ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಸೌಜನ್ಯ ಡೆಮಾಕ್ರಸಿ ಇನ್ ಫಿಲಾಸಫಿ, ಯಾರು ಏನೇ ಹೇಳಿದ್ರೂ ಪ್ರಶ್ನೆ ಮಾಡುವಂಥ ಅಧಿಕಾರ ಇತ್ತು. ಕೆಲವೊಂದು ಕಡೆ ಇತ್ತು, ಎಲ್ಲ ಕಡೆ ಇಲ್ಲ. ಯಾಕೆಂದರೆ ರಾಜರು ಯಾವಾಗಾದರೂ ಒಂದು ಮತಕ್ಕೆ ಬಯಾಸನಾಗಿ ನಿಲ್ತಾರೋ ಆವಾಗ ಅದು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಆದರೆ ನಮ್ಮ ದೇಶವನ್ನು ಆಳಿದಂಥ ಭಾಳಷ್ಟು ರಾಜರು ಇದಕ್ಕೆ ಇಂಟರ್ಫಿಯರ್ ಆಗಲಿಲ್ಲ. ಯಾಕೆಂದರೆ ಅವ್ರಿಗಿನ್ನ ಇದು ನಮಗೆ ಬೇಕಾದಲ್ಲಪ್ಪ, ಇದು ಅವರವರು ಮಾತಾಡಿಕೊಳ್ಳೋದು, ಇದರಲ್ಲಿ ನಾವು ಮೂಗು ತೂರೋದು ಬೇಡ, ನಮ್ಮಿಷ್ಟಕ್ಕೆ ನಾವು ರಾಜ್ಯವನ್ನು ಆಳೋಣ, ಟ್ಯಾಕ್ಸನ್ನು ತಗೋಣ, ಯುದ್ಧವನ್ನು ಮಾಡೋಣ, ಸುಖ ಪಡೋಣ. ಅಷ್ಟರಲ್ಲಿದ್ದಾಗಲಿ ಮಿಡಿಲ್ ಈಸ್ಟ್ ಕಂಟ್ರೀಸ್ ಇದ್ದಂಗೆ ಎಲ್ಲದಕ್ಕೂ ಈ ಮತವಾದಗಳಿಗೆಲ್ಲ ಕೈ ತೂರಿ ಅವರು ಕೈ ಸುಟ್ಟುಕೊಳ್ಳಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಫ್ರೀಡಮ್ ಬಂತು, ಡೆಮಾಕ್ರಸಿ ಇನ್ ಫಿಲಾಸಫಿ ಬಂತು. ಹಾಗಾಗಿ ಶಂಕರಾಚಾರ್ಯ ಹೇಳಿದ್ದನ್ನು ಫರ್ದರ್ ಪ್ರಶ್ನೆ ಮಾಡಿದರು. ಈಗ ಟೀಚರ್ ಹೇಳಿದ್ದನ್ನು ಸ್ಟೂಡೆಂಟ್ ಕ್ವಶನ್ ಮಾಡ್ತಾನಲ್ವ, ಕ್ವಶನ್ ಮಾಡಿದಷ್ಟು ಮಾತ್ರಕ್ಕೆ ಟೀಚರು ಏನೂ ಗೊತ್ತಿಲ್ಲ ಅಂತಲ್ಲ, ಅದಕ್ಕೆ ಫರ್ದರಾಗಿ ಟೀಚರ್ ಹೇಳಲಿಕ್ಕೆ ಸಾಮರ್ಥ್ಯ ಇರ್ತದೆ. ಆದರೆ ಸ್ಟೂಡೆಂಟ್ ಹತ್ರಿಂದ ಈ ಪ್ರಶ್ನೆ ಬರಬೇಕು ಅಂತ ವೆಯ್ಟ್ ಮಾಡ್ತಾನೆ ಅಷ್ಟೇ, ಎಲ್ಲ ಹೇಳೋದಿಲ್ಲ. ಆದರೆ ಶಂಕರಾಚಾರ್ಯ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ರು. ಆದರೆ ಅವರು ಇದ್ದಿದ್ದು 32 ವರ್ಷ ಮಾತ್ರ. ಅವ್ರ ಪಾಪ ಬೌದ್ಧ ಧರ್ಮವನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹಿಂದೆ ತರಿಸೋದೇ ದೊಡ್ಡ ಕೆಲಸ ಆಯಿತು. ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಆಗ್ತಿದ್ದಿಲ್ಲ ಅವರಿಗೆ. ಬಟ್ ಅವರ ಪ್ರಯತ್ನ ಅವರು ಮಾಡಿದ್ರು. ಇದೆಲ್ಲ ಫರ್ದರ್ ಬಂದಂಥ ಪ್ರಶ್ನೆಗಳಿಗೆಲ್ಲ ಕೂಡ ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಹೇಳ್ತಿದ್ರು, ಆದರೆ ಅವ್ರಿಗೆ ಹೆಚ್ಚು ಜೀವಂತವಾಗಿ ಇಲ್ಲ. ಹಾಗಾಗಿ ಅವರಿಗೆ ಕೊಡಲಿಕ್ಕೆ ಆಗಲಿಲ್ಲ. ಅವರ ನಂತರ ಅವರನ್ನು ಫಾಲೋ ಆದಂಥ ಶಿಷ್ಯರು ಹೇಳಬೇಕಾಯಿತು. ಅವರಲ್ಲಿ 2 ಪಂಥಗಳು, ಭಾಮತಿ ಪಂಥ, ವಿಚಾರಣ ಪಂಥ ಆಯಿತು. ಅದು 2 ಪಂಥಗಳು ಒಂದಕ್ಕೊಂದು ಡಿಫ್ರೆಂಟ್ ಆದ್ದರಿಂದ ಶಂಕರಾಚಾರ್ಯ ಇದ್ದಿದ್ದರೆ ಅವರ ಜ್ಞಾನಕ್ಕೆ ಅವರು ಹೇಳೋದು ಬೇರೆ, ಅವರ ಶಿಷ್ಯರು ಹೇಳೋದು ಬೇರೆ. ಶಿಷ್ಯರೆಲ್ಲ ಕೂಡ ಶಂಕರಾಚಾರ್ಯರಷ್ಟು ಎಲಿವೇಶನ್ ಅಲ್ವಲ್ಲ. ಸೊ ಹಾಗಾಗಿ ಶಂಕರಾಚಾರ್ಯ ಹೇಳಿದ್ದನ್ನು ಅವ್ರು ಎಷ್ಟು ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಿಲ್ಲ, ಅದಕ್ಕೆ ಆಗಲಿ ಅದು ಹಾಗೆಯೇ ಬೆಳೆದು ಬಂತು. ಸೊ ಅಲ್ಲಿ ಭಾಳಷ್ಟು ಪ್ರಶ್ನೆಗಳು ಬಂತು. ಮತ್ತೆ ಬಂದಂಥ ಅದರಲ್ಲಿ ಇಂಟೆಲೆಕ್ಚುವಲ್ ಪರ್ಸನ್ ಯಾರು ಇರ್ತಾರೆ ಅವರು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬಂತು. ಆ ಕ್ರಮದಲ್ಲಿ ಭಾಸ್ಕರಾಚಾರ್ಯ ಕೆಲವೊಂದು ಕೊಟ್ಟರು, ರಾಮಾನುಜಾಚಾರ್ಯ ಕೆಲವೊಂದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರು, ಮತ್ತು ಮಧ್ವರು ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಈ ತ್ರಿಮತಸ್ಥರಲ್ಲಿ ಶಂಕರರು, ರಾಮಾನುಜರು, ಮಧ್ವರು 3 ಯಾಕೆ ತಗೊಳ್ತೀವಿ ಅಂತಂದರೆ, ಉಳಿದಂಥ ಅವರು ಭಾಳ ಪ್ರಯತ್ನ ಮಾಡಿದ್ದಾರೆ. ಭಾಸ್ಕರಾಚಾರ್ಯರಾಗಲಿ, ವಲ್ಲಭಾಚಾರ್ಯರಾಗಲಿ, ಚೈತನ್ಯ ಮಹಾಪ್ರಭುಗಳ ಪ್ರಯತ್ನ ಮಾಡಿದ್ದಾರೆ. ಹೊಸದೇನೂ ಹೇಳಿಲ್ಲ, ಅವರು ಹೇಳಿದ್ದನ್ನೇ ಹೇಳಿದರು. ವಲ್ಲಭಾಚಾರ್ಯರು ಭಾಸ್ಕರಾಚಾರ್ಯ ಏನು ಹೇಳಿದಾರೋ ಅವರೇ ಹೇಳ್ತಾರೆ, ಸೆಮಿ ಭಾಸ್ಕರಾಚಾರ್ಯ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ರಾಮಾನುಜರದು ಮಧ್ವರದು 2 ಸಿದ್ಧಾಂತವನ್ನು ಸೇರಿಸಿ ಹೇಳ್ತಾರೆ ಅವರು. ಸೊ ಹೀಗೆ ಹೊಸದೇನೂ ಬರಲಿಲ್ಲ. ಹೊಸದು ಬಂದಿದ್ದು ಮಾತ್ರ 3. ಒಂದು ಶಂಕರರು ಆಮ್ನಿ ಪ್ರೆಸೆಂಟ್ ಎಂಬ ಬೇಸ್ ಮೇಲೆ ಅವ್ರು ಹೇಳ್ತಾರೆ. ರಾಮಾನುಜರು ಮಧ್ವರು ಆತ್ಮ ಅಂತಂಬೋದು ಸೂಕ್ಷ್ಮಾತಿ ಸೂಕ್ಷ್ಮ ಎಂಬುದು ಬೇಸ್ ಮೇಲೆ ಹೇಳ್ತಾರೆ. ಅದರಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಸೊ ರಾಮಾನುಜರು ಹೇಳಿದ ವಿಚಾರದಲ್ಲಿ ಈ ಸುಖ ದುಃಖಗಳು ಯಾಕೆ ಬಂತು ಅಂತಂಬುದರಲ್ಲಿ ಫಸ್ಟ್ ಟೈಮ್ ದೇವರು ಫ್ರೀಡಮ್ ಕೊಟ್ಬಿಡ್ತಾನೆ. ಹಾಗಾಗಿ ಜೀವ ತನಗೆ ತೋಚಿದಂತೆ ಮಾಡಿಕೊಳ್ತದೆ. ಆ ಮಾಡಿಕೊಂಡದ್ದಕ್ಕೆ ಕರ್ಮ ಆಗಿ ಮತ್ತು ಮುಂದಿನ ಜನ್ಮಗಳಲ್ಲಿ ಆ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಸುಖ ದುಃಖಗಳ ಪ್ರಾಪ್ತಿಯಾಯಿತು ಅಂತಂಬುದಷ್ಟವರೆಗೂ ನಿಲ್ಲಿತು. ಈ ರಾಮಾನುಜರ ನಂತರ ಮತ್ತೆ ಲಾಜಿಷಿಯನ್ಸ್ ಭಾಳಷ್ಟು ಪ್ರಶ್ನೆಗಳು ರೈಸ್ ಮಾಡಿದರು. ಈಗ ನೋಡಿ, ಭಗವಂತ ಮಾಡಿಸೋದೇ ಇಲ್ಲ ಅಂತಾದರೆ ಜೀವನೇ ಎಲ್ಲ ಮಾಡಲಿಕ್ಕೆ ಬರುತ್ತೆ ಅಂತ ಅರ್ಥ ಆಯಿತು. ಎರಡನೇದು, ಇಲ್ಲ ಹಾಗಿಲ್ಲ ಭಗವಂತ ಮಾಡಿಸ್ತಾನೆ ಅಂತಂದರೆ ಒಬ್ಬನ ಹತ್ರ ಕೆಟ್ಟ ಕೆಲಸ ಯಾಕೆ ಮಾಡಿಸ್ತಾನೆ, ಒಬ್ಬನ ಹತ್ರ ಒಳ್ಳೆ ಕೆಲಸ ಯಾಕೆ ಮಾಡಿಸ್ತಾನೆ, ಅಸಲು ಸಂಸಾರಕ್ಕೆ ನಮ್ಮನ್ನು ಯಾಕೆ ತರಬೇಕು, ಮತ್ತು ಮೋಕ್ಷ ಯಾಕೆ ಕೊಡಬೇಕು, ಈ ಥರ ಪ್ರಶ್ನೆಗಳೆಲ್ಲ ಬಂತು. ಈಗ ಮಧ್ವಾಚಾರ್ಯರ ಮುಂದಿರುವಂಥ ಕ್ವಶನ್ಸ್ ಏನು, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ರಾಮಾನುಜರು ಹೇಳಿದಂಥ ಸಿದ್ಧಾಂತಕ್ಕೆ, ಅವರು ಹೇಳಿದಂಥ ಪ್ರಶ್ನೆಗಳಿಗೆ ಮುಂದೆ ಹೇಗೆ ಅದು ವಾದ ಬೆಳೆದು ಬಂತು ಅಂತಂಬುದನ್ನು ಮಧ್ವಾಚಾರ್ಯರು ಕೂಡ ಮಾಡ್ತಾರೆ. ಮಧ್ವಾಚಾರ್ಯರಿಗೆ ಸ್ಟಾಪ್ ಆಗುತ್ತೆ, ಯಾಕಂದರೆ ಮತ್ತೆ ಅಷ್ಟು ನಡೀಲಿಲ್ಲ ಇನ್ವೆಸ್ಟಿಗೇಷನ್. ಮಧ್ವಾಚಾರ್ಯ ಹತ್ರ ಸ್ಟಾಪ್ ಆಗಿದೆ ಆದ ಕಾರಣ ಮಧ್ವಾಚಾರ್ಯ ಹೇಳಿದ್ದೇ ಫೈನಲ್ ಅಂತ ಅನ್ಲಿಕ್ಕೂ ಬರಲ್ಲ. ಯಾಕೆಂತಂದರೆ ಮುಂದೆ 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 ಮತ್ತೆ ಬರುತ್ತೆ. ಶಂಕರಾಚಾರ್ಯ ಇದ್ದು ಸೆವೆಂತ್ ಸೆಂಚುರಿಯಲ್ಲಿ ಶಂಕರಾಚಾರ್ಯ ಇದ್ದರು ಅಂತಂದರೆ 5,000 ವರ್ಷ ಹಿಂದಿದ್ದಂಥ ಮಹಾಭಾರತ ಕಾಲದಲ್ಲಿ ಈ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳು ಇಲ್ವೇ ಇಲ್ವಾ ಅಂತಂದರೆ ಇತ್ತು. ಆದರೆ ಅವ್ರ್ಯಾರು ನಮಗೆ ಗೊತ್ತಿಲ್ಲ.
ಆವಾಗ ಕೂಡ ಭಾಳಷ್ಟು ಜನ ಪ್ರಚಾರ ಮಾಡ್ತಾ ಇರ್ಬೋದು. ಸೃಷ್ಟಿ ಆರಂಭವಾದಾಗಿಂದ ಬ್ರಹ್ಮದೇವರಿಗೆ 50 ವರ್ಷ ಆಗಿದೆ. ನಾವಿವಾಗ ವೈವಸ್ವತ ಮನ್ವಂತರದಲ್ಲಿ 51ನೇ ವರ್ಷ ಸ್ಟಾರ್ಟಿಂಗಲ್ಲಿ ವೈವಸ್ವತ ಮನ್ವಂತರದಲ್ಲಿ, ಅದರಲ್ಲೂ 28ನೆಯ ಕಲಿಯುಗದಲ್ಲಿದ್ದೇವೆ. ಅಂದರೆ ಇಷ್ಟಕ್ಕೆ ಮುಂಚೆಲ್ಲ ನಡೆದಿಲ್ವ? ಆವಾಗೆಲ್ಲ ಜೀವಂತರಿಲ್ವ? ಆವಾಗೆಲ್ಲ ಕೂಡ ಈ ಮೋಕ್ಷ ಅಂತಂಬುದು ಯಾರಿಗೂ ಬೇಕಿಲ್ವ? ಇತ್ತು. ಆದರೆ ಆವಾಗ ಬೇರೆ ಇತ್ತು, ಹೆಸರು ಬೇರೆ. ಈಗ ನಮಗೆ ಎಲೆಕ್ಷನ್, ಈಗ ಹೊಸ ಗೌರ್ಮೆಂಟ್ ಬಂದ ಮೇಲೆ ಹಳೆ ಬೆನಿಫಿಟ್ಸಿಗೆಲ್ಲ ಹೆಸರು ಚೇಂಜ್ ಮಾಡಿ ಅದೇ ಬೆನಿಫಿಟ್ಸನ್ನು ಕೊಡ್ತಾ ಇಲ್ವಾ? ಅದೇ ರೀತಿ ಹೆಸರುಗಳು ಬೇರೆ ಇತ್ತು. ಈಗ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ಹೆಸರುಗಳು ಬಂತಲ್ವ? ಆಗ ಬೇರೆ ಹೆಸರಿತ್ತು. ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಇನ್ನೊಂದು 100 ವರ್ಷ ಆದಮೇಲೆ ಮತ್ತೆ ಹೊಸ ಯಾರನ್ನ ಬರ್ಬೋದು, ಅವರು ಹೆಸರು ಬೇರೆ ಮಾಡ್ಬೋದು. ಈಗ ಇನ್ನೂ ಒಂದು, ಈಗ ಅದ್ವೈತಾದ್ವೈತ, ವಿಶಿಷ್ಟಾದ್ವೈತ ಹೆಸರು ಕೂಡ ಹೋಗಿದೆ. ಮಾನಿಸಮ್, ಡ್ಯೂಯಲಿಸಮ್, ಈ ಹೆಸರುಗಳನ್ನ ನಾವು ಬಳಸ್ತಾ ಇದ್ದೇವೆ. ನೀವು ಬೇಕಾದ್ರೆ ನೆಟ್ಟಲ್ಲಿ ಹೊಡಿರಿ, ಮಾನಿಸಮ್ ವರ್ಸಸ್ ಡ್ಯೂಯಲಿಸಮ್ ಅಂತೇಳಿ. ಅದು ಎಂಥದ್ದು ಅಸಲು ಶಬ್ದಕ್ಕಾಗಲಿ ಅವ್ರು ಹೇಳೋ ಸಿದ್ಧಾಂತಕ್ಕಾಗಲಿ ಅರ್ಥವೇ ಇಲ್ಲ. ಅಂದರೆ ಎಷ್ಟು ಬದಲಾವಣೆ ಆಗ್ತಾಯಿದೆ. ಸೇವೆ ಎಂಬ ವರ್ಡ್ ಇದೆ. ಸೇವೆ ಅಂದರೆ ಏನು? ನಮಗೆ ಗೊತ್ತಿರಬೇಕು. ಸೇವೆ ಎಂಬ ವರ್ಡಿಗೆ ಅರ್ಥ ಏನಂತಂದರೆ, ಮಠಗಳಲ್ಲಿ ಸರ್ವೀಸ್ ಅಂತೀವಿ, ಗೂಡ್ಸ್ ಆ್ಯಂಡ್ ಸರ್ವೀಸ್ ಟ್ಯಾಕ್ಸ್. ನಮಗೆ ದುಡ್ಡಿಗೆ ಸಂಬಂಧಪಟ್ಟದ್ದು ಅಂತ ಕೊಡುತ್ತೆ. ಹಿಂದಿನವರ ಸೇವೆ ಅಂತಂದರೆ ಒಬ್ಬನಿಗೇನಾದರೂ ಬೇಕಾದರೂ ಅವಶ್ಯಕತೆ, ಅವನಿಗೆ ಸಹಾಯ ಮಾಡೋದನ್ನು ಸೇವೆ ಅಂತಿದ್ರು. ಈಗ ದುಡ್ಡು ಕೊಡೋದನ್ನು ಸೇವೆ ಅಂತ ಬದಲಾಗಿದಲ್ವ? ಅರ್ಥ ಬದಲಾಗಿಬಿಟ್ಟಿದಲ್ಲ. ಹಾಗೆ ಕಾಲ ಕಾಲಕ್ಕೂ ಹೆಸರುಗಳು ಬದಲಾಗ್ತಾ ಇರುತ್ತೆ. ಈಗಿದ್ದಂಥ ಹೆಸರುಗಳು ಮುಂದೆ ಇರಲ್ಲ. ಈ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಎಲ್ಲ ವಾದನಗಳು ಮುಂದೆ ಸೃಷ್ಟಿ ಎಷ್ಟುವರೆಗೂ ಇರುತ್ತೋ ಅಷ್ಟುವರೆಗೂ ಇರ್ತದೆ. ಹೆಸರುಗಳು ಬದಲಾಗ್ತದೆ. ಹೆಸರುಗಳು ಬದಲಾದಷ್ಟು ಮಾತ್ರಕ್ಕೆ ಇನ್ನಿಲ್ಲ ಅಂತ ಅನ್ಲಿಕ್ಕೆ ಬರಲ್ಲ. ನಾವು ಸತ್ತ ನಂತರ ಈಗ ನಮಗೆ ತಂದೆ ತಾಯಿ ಇಟ್ಟಂಥ ಹೆಸರು ಇರಲ್ಲ. ನಾಳೆ ಬೇರೆ ಇನ್ನೆಲ್ಲೋ ಹುಡ್ತೀವಿ, ಬೇರೆ ಹೆಸರು ಬರ್ತದೆ. ಸತ್ತ ಅಂದರೆ ಇನ್ನು ಇಲ್ಲ, ಈ ಹೆಸರು ಸತ್ತವ್ರೆ ಸತ್ತೋದಂಗೇನ ಅಲ್ವಲ್ಲ? ಜೀವ ಯಾವಾಗೂ ಸಾಯೋ ನಾಶ ಇಲ್ವಲ್ಲ? ಸೊ ಇದನ್ನು ನಾವು ಬ್ರಾಡಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ಯಾವುದು ವಿವಾದಕ್ಕೆ ಹಾದಿಯಾಗಬಾರ್ದು. ಕೇವಲ ಗುರುಗಳು ಹೇಳಿದ್ದನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿ. ಆ ಗುರುಗಳನ್ನು ನಿಂದಿಸುವುದಾಗಲಿ, ಆ ಗುರುಗಳನ್ನು ಹೊಗಳುವುದಾಗಲಿ ಎರಡು ಅವಶ್ಯಕತೆ ನಮಗಿಲ್ಲ. ಏಕೆಂದರೆ ಹಿಂದೂ ಮತದಲ್ಲಿರುವಂಥ ಒಂದು ಗ್ರೇಟ್ನೆಸ್ ಅಂತ ಸರ್ವಮತ ಸಾಮರಸ್ಯ, ಎಲ್ಲ ಮತಗಳನ್ನು ಈಕ್ವಲಿ ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾರನ್ನೂ ನಾವು ದ್ವೇಷ ಮಾಡಬಾರ್ದು. ವಿಷಯಗಳು ನಿಮಗೆ ಇಷ್ಟ ಆಯಿತಾ ತೊಗೊಳ್ಳಿ, ಇಲ್ಲದ್ರೆ ಬಿಟ್ಬಿಟ್ಟು ನೀವೇ ಹಿತಚಿಂತಕರಾಗಿ ಅವು 3 ಜನ ಬೇಡ, ನಾನೇ ಒಂದು ಹೊಸ ಚಿಂತನೆ ಮಾಡ್ತೀನಿ ಅಂತ ಆಲೋಚನೆ ಮಾಡಿ, ತಪ್ಪೇನಿಲ್ಲ. ಎಲ್ಲ ಇನ್ವೆಸ್ಟಿಗೇಷನ್ ನಡಿಬೇಕಾದ್ದು ನಮ್ಮ ಒಳಗೆ, ಹೊರಗೆ ಅಲ್ಲ. ವಾದ ಪ್ರತಿವಾದನೆಗಳಲ್ಲಿ ಯಾವ ಮತ ಗ್ರೇಟು, ಯಾವ ಮತದ ವೀಕ್ ಅಂತ ನಾವು ಹೊಡೆದಾಡೋದು ಹೊರಗೆ ಅಲ್ಲ, ನಮ್ಮ ಒಳಗೆ ಹೊಡೆದಾಡಬೇಕು. ಈ 3 ಸಿದ್ಧಾಂತಗಳನ್ನು ನಮ್ಮ ಒಳಗೆ ಅನುಭವಿಸಿ ಇದರಲ್ಲಿ ಯಾವುದು ಅಂತೇಳಿ ನಾವು ಡಿಸೈಡ್ ಮಾಡಬೇಕೇ ಆಗಲಿ. ಹೊರಗೆ ಇದಕ್ಕೆ ಸಭೆಗಳಿಟ್ಟು ಈ ವಾದಗಳು ಬೆಳೆಸಿದರೆ ಅದು ಯಾವತ್ತಿಗೂ ನಿಮಗೆ ಆನ್ಸರ್ ಕೊಡಲ್ಲ. ಯಾಕೆಂತಂದರೆ ದ್ವೈತವನ್ನು ಫಾಲೋ ಆಗೋರು ದ್ವೈತವನ್ನು ಬಿಡಲ್ಲ, ಅದ್ವೈತವನ್ನು ಫಾಲೋ ಆಗೋರು ಅದ್ವೈತವನ್ನು ಬಿಡಲ್ಲ, ವಿಶಿಷ್ಟಾದ್ವೈತವನ್ನು ಫಾಲೋ ಆಗೋರು ವಿಶಿಷ್ಟಾದ್ವೈತವನ್ನು ಬಿಡಲ್ಲ. ಯಾವ ಮತವನ್ನು ಫಾಲೋ ಆಗೋರು ಆ ಮತವನ್ನು ಅವ್ರು ಯಾವತ್ತಿಗೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಏನಾಗುತ್ತೆ? ಗಲಾಟೆ ಆಗ್ತದೆ. ಆದರೆ ನಮ್ಮ ಒಳಗೆ ಆದರೆ ಡಿಸಿಷನ್ ತಗೊಂಬಂದು ನಾವೇ ಎಲ್ಲವನ್ನೂ ಆಲೋಚನೆ ಮಾಡಿ, ನನಗೆ ಯಾವುದು ಇಷ್ಟ ಆದರೆ ತೊಗೊಳ್ತೀನಿ. ಅದನ್ನು ಹೊರಗೆ ತೋರಿಸ್ಕೊಳ್ಳೋದು ಯಾಕೆ? ನಾನು ದ್ವೈತ ಆಗಿದ್ದೇನೆ, ನನಗೆ ಶಂಕರಾಚಾರ್ಯ ಸಿದ್ಧಾಂತ ಇಷ್ಟ ಆಯಿತು, ಬೇಕಾದ್ರೆ ನೀವು ಒಳಗೆ ಆಚರಣೆ ಮಾಡಿಕೊಳ್ಳಿ. ಅವ್ರಿಗೆ ಇಷ್ಟ ಆಯಿತು ಅಂತ ಹೊರಗೆ ತೋರಿಸ್ಕೊಳ್ಳೋದು ಯಾಕೆ? ಈಗ ಉದ್ಭವ ಪುಂಡ್ರ ಹಾಕಿದ್ದೀನಿ, ನಾಳೆ ತ್ರಿಪುಂಡ್ರ ಹಾಕಿದರೆ ಜನಗಳು ಹೊಡಿತಾರೆ. ಯಾಕೆಂದರೆ ಅದು ಮತಕ್ಕೆ ಸಂಬಂಧಪಟ್ಟದ್ದು, ಗಲಾಟೆ ಆಗ್ತದೆ, ವರ್ಗ ಒಂದು ಗ್ರೂಪ್ಸ್ ಆಗ್ತದೆ. ಹಳೆಯ ಕಾಲದಲ್ಲಿ ಮೊಹಮ್ಮದ್ ಪ್ರೊಫೆಟ್ ಇದ್ದಾಗ ಗ್ರೂಪ್ಸ್ ಜಾಸ್ತಿ ಇದ್ದು, ಆ ಗ್ರೂಪ್ಸ್ ಎಲ್ಲ ಒಂದು ಮಾಡಬೇಕು ಅಂತ ಅವನು ಎಷ್ಟು ಹೋರಾಡಿದ, ಆ ಥರ ಹೋರಾಟ ಆಗ್ತದೆ. ಆ ಥರ ಬೇಡ. ನೀವು ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ನೀವು ಅಂತರಂಗದಲ್ಲಿ ವಿಶ್ಲೇಷಣೆ ಮಾಡಬೇಕು, ಬಾಹ್ಯಕ್ಕೆ ತರಬಾರ್ದು. ಬಾಹ್ಯದಲ್ಲಿ ನೀವು ಯಾವ ಸಮಾಜದಲ್ಲಿ ಹುಟ್ಟಿದ್ದೀರೋ ಅದನ್ನೇ ಫಾಲೋ ಆಗಿ. ಮಾಧ್ವರ ಆಗಿದ್ದರೆ ಉದ್ವಪುಂಡ್ರ, ತ್ರಿಪುಂಡ್ರ, ಅಕ್ಷತೆ ಅಂಗಾರ ಇಟ್ಟುಕೊಳ್ಳಿ, ಏನೂ ತಪ್ಪಿಲ್ಲ. ಶ್ರೀ ವೈಷ್ಣವರಾಗಿದ್ದರೆ 3 ನಾಮ ಮೇಲಕ್ಕಾಕಿ, ಸ್ಮಾರ್ತರಾಗಿ ಅದ್ವೈತ ಪರಂಪರೆಯಲ್ಲಿ ಬಂದಾರೆ ಅಡ್ಡನಾಮ ಹಾಕಿ, ಅದಕ್ಕೇನು ಅವರವರದ್ದು ಅದು ಅವ್ರ ನಂಬಿಕೆ, ಅದು ಏನು ಮಾಡೋಕ್ಕೆ ಬರಲ್ಲ. ಅಂತರಂಗದಲ್ಲಿ ಬೇಕಾದ್ರೆ ನಿಮಗೆ ಡೆಮಾಕ್ರಸಿ ಉಂಟು, ಹೊರಗೆ ಡೆಮಾಕ್ರಸಿ ಇಲ್ಲಷ್ಟೇ, ಅಂತರಂಗದಲ್ಲಿ ಎಲ್ಲರಿಗೂ ಡೆಮಾಕ್ರಸಿ ಉಂಟು. ಹಾಗಾಗಿ ಇದು ಒಳಗೆ ವಿಶ್ಲೇಷಣೆ ಮಾಡಬೇಕಾದ ವಿಷಯ ಹೊತ್ತು ಇದು ವಿವಾದವನ್ನು ಮಾಡಬೇಕಾದಂಥ ವಿಷಯ ಅಲ್ಲ ಅಂತ ನಾನು ಮತ್ತೊಂದೊಮ್ಮೆ ಎಲ್ಲರಿಗೂ ಹೇಳ್ತಾ ಈ ಸಣ್ಣ ಪ್ರಯತ್ನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರಿಗಾದರೂ ಮನಸ್ಸು ನೊಂದಿದ್ದರೆ
ಸತ್ಯಾಂಶವನ್ನು ಹೇಳೋದಕ್ಕೆ ಇದನ್ನು ಹೇಳಿದೆ. ಒಂದು ನಾನು ಮಾಡಿದ ಸಣ್ಣ ಪ್ರಯತ್ನ. ಯಾರನ್ನು ಟೀಕೆ ಮಾಡಲಿಕ್ಕೆ ಆಗಲ್ಲ. ಯಾವ ಮತವನ್ನು ಮೇಲೆತ್ತೋದಾಗಲಿ, ಯಾವ ಮತವನ್ನಾಗಲಿ ಖಂಡಿಸೋದಾಗಲಿ ಅದು ನನ್ನ ಪ್ರಯತ್ನ ಅಲ್ಲ. ಹಿಂದೆ ಹೇಗೆ ವಿಶ್ಲೇಷಣೆ ಬೆಳೆದು ಬಂತು ಅಂತಂಬೋ ವಿಚಾರವನ್ನು ಮಾತ್ರ ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ, ಈ ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಮತ್ತಿಷ್ಟು ವಿಚಾರವನ್ನು ನಮ್ಮ ಹತ್ರ ಭಗವಂತ ನಮಗೆ ತಿಳಿಸಿ ಈ ಥರ ಚಿಂತನೆಗೆ ಮುಂದುವರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಮುಗಿಸೋಣ. ಮತ್ತು ಇದರ ಬಗ್ಗೆ ಈ ಪ್ರಶ್ನೆಗಳಿಗೆ ಮಧ್ವಾಚಾರ್ಯ ಮುಂದೆ ಹೇಗೆ ಉತ್ತರ ಕೊಡ್ತಾರೆ, ಅಲ್ಲಿಗೆ ಯಾಕೆ ನಿಂತಿತು, ಮತ್ತೆ ಫರ್ದರ್ ಏನಾಯಿತು ಅಂತಂಬುದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಇವತ್ತು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.